ಗಣ್ಯರು ಆಗಮಿಸಿದ್ದಾರೆ. ಶ್ರೀಯುತ ಸನ್ಮಾನ್ಯ ಶ್ರೀ ಎಂ ಕೆ ಸೋಮಶೇಖರ್ ಸರ್, ಇದರ ಗೌರವಾಧ್ಯಕ್ಷರು ಕೂಡ. ಸಾಮಾಜಿಕ ಚಿಂತನೆಗಳನ್ನು ಬೆಂಬಲರು, ಹಾಗೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಸಂಸ್ಥೆಯ ಗೌರವಾಧ್ಯಕ್ಷರು ಕೂಡ ಶ್ರೀಯುತ ಸನ್ಮಾನ್ಯ ಶ್ರೀ ಎಂ ಕೆ ಸೋಮಶೇಖರ್ ಸರ್, ನಿಮಗೆ ವೇದಿಕೆಯಲ್ಲಿ ಬಂದಿದ್ದೀರಾ. ನಿಮ್ಮ ಉಪಸ್ಥಿತಿ ಬಹಳ ಮುಖ್ಯವಾದದ್ದು. ಚೇರ್ಮನ್ ಹಾಗೂ ಸಂಘದ ಸಹಕಾರದರ್ಶಿಗಳಾಗಿ ಶ್ರೀ ಕೆ ಎಸ್ ಉಮಾಶಂಕರ್ ರವರು, ಉಪಾಧ್ಯಕ್ಷರಾಗಿ ಶ್ರೀ ರಾಜಗೋಪಾಲ್ ರವರು, ಖಜಾಂಚಿಗಳಾದ ಶ್ರೀ ಉಮೇಶ್ ರವರು, ಸಂಪರ್ಕಾಧಿಕಾರಿಗಳ ಶ್ರೀಯುತ ಸಿದ್ಧಲಿಂಗ ಪ್ರಸಾದ್ ಉಪಸ್ಥಿತರಾಗಿರೆಂದು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಅವರು ಕಾರ್ಯದರ್ಶಿಗಳು ಎಲ್ಲರೂ ವೇದಿಕೆಯನ್ನು ಅಲಂಕರಿಸಿರೆಂದು. ಥ್ಯಾಂಕ್ ಯು. ನಿರ್ದೇಶಕರುಗಳೆಲ್ಲ ಕೆಲ ಹೊತ್ತಿನಲ್ಲಿ ನಿಮ್ಮ ಛಾಯಾಚಿತ್ರ ಅಥವಾ ನಿಮ್ಮ ಜವಾಬ್ದಾರಿಗಳನ್ನ ಹೊತ್ತು ಈ ಕಡೆ ಬರೋರಿ. ಅಲ್ಲಿವರೆಗೂ ವೇದಿಕೆ ಕಾರ್ಯಕ್ರಮ ಮುಂದುವರಿತದೆ. ಛಾಯಾಗ್ರಹಣ ತನ್ನ 200ನೇ ವರ್ಷದ ಹಾದಿಯಲ್ಲಿ ದಾಪುಗಾಲು ನೀಡುತ್ತಿರುವ ಅರ್ಥಪೂರ್ಣವಾದ ಈ ಹಾದಿಯಲ್ಲಿ, ಈ ಸಮಯದಲ್ಲಿ ನಮ್ಮೆಲ್ಲರ ಮೈಸೂರು ಡಿಸ್ಟ್ರಿಕ್ಟ್ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ನಿಮ್ಮೆಲ್ಲರನ್ನ ಇಂದು ಇಲ್ಲಿ ಬರಮಾಡಿಕೊಂಡಿದೆ. ಸಂಸ್ಥೆಯ ವತಿಯಿಂದ ರೂಪುಗೊಂಡಿರುವ 2026ನೇ ಸಾಲಿನ ನೂತನ ವರ್ಷದ ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆಯಲ್ಲಿ ಆ ಸಮಾರಂಭಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಮಾಜದಲ್ಲಿ ಬಹುದೊಡ್ಡ ಜವಾಬ್ದಾರಿ ಹೊತ್ತ ಛಾಯಾಗ್ರಾಹಕ ವೃತ್ತಿ ನಮ್ಮದು ಅಲ್ವಾ? ಕಾಲದ ಪುಟದಲ್ಲಿ 25 ಸುಂದರ ಚಿತ್ರಗಳ ಸಾಲು. ಶ್ರಮದ ಬೆವರಿನಲ್ಲಿ ಬೆರೆತಿದೆ ಗೆಲುವಿನ ಹಾಲಿನ ಜೇನುತುಪ್ಪದ ಹಾಲು. ನಿನ್ನೆ ಬಿತ್ತಿದ ಪುಟ್ಟದೊಂದು ಕನಸಿನ ನವಬೀಜ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ನೋಡಿ ಈ ರಜತದ ತೇಜ. ರಜತ ವರ್ಷದ ಸಂಭ್ರಮಾಚರಣೆಯಲ್ಲಿ ತಮಗೆಲ್ಲರಿಗೂ ಶುಭೋದಯ. ಮೊದಲಿಗೆ ನನ್ನ ಪ್ರಾರ್ಥನೆ. ಹಲೋ 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 ಇಂದಿಗೆ ನಮ್ಮ ಸಂಘ 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವ ಹಾದಿಯಲ್ಲಿ ಸಾಗ್ತಾ ಇದೆ. ಇಂಥ ಈ ಒಂದು ಆನಂದದ ವರ್ಷದಲ್ಲಿ ವಾರ್ಷಿಕ ಡೈರಿ, ಪ್ರತಿ ವರ್ಷದಂತೆ ವಾರ್ಷಿಕ ಡೈರಿ ಹಾಗೂ ಡೈರಿ ಕ್ಯಾಲೆಂಡರ್ ಬಿಡುಗಡೆ ಈ ಒಂದು ಕಾರ್ಯಕ್ರಮಕ್ಕೆ ಡೈರಿ ಬಿಡುಗಡೆಗೆ ಮಾಡಿಕೊಡಬೇಕೆಂದು ನಮ್ಮ ಸಂಘದಿಂದ, ನಮ್ಮ ಸಂಘದ ಗೌರವಾಧ್ಯಕ್ಷರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರಿಗೆ ಹೋಗಿ ಕೇಳಿದಾಗ ಅವರ ಈ ಇಂದಿನ ದಿನದ ಬಹಳ ಒತ್ತಡದ ನಡುವೆಯೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಒಪ್ಪಿಗೆ ಸೂಚಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ನಮ್ಮೆಲ್ಲರನ್ನ ಕಾಯಿಸದೇ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ವೈಯಕ್ತಿಕವಾಗಿ MDP ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆಯೇ ನಾನು ಒಂದು ಸಮಾರಂಭದಲ್ಲಿ ಹೇಳಿದೆ, ನಾನು ಭಾಳ ಅವರು ಮೊದಲು ಭಾಳ ಇಷ್ಟಪಟ್ಟಿದ್ದೆ. ನಾನು ಅವರ ಈ MP ಆಗಿದ್ದು ಮುಂಚೆನೇ ಅವರ ಒಂದು ಪತ್ರಿಕಾ ಇದನ್ನು ಓದಿ ನಾನು ಇನ್ಸ್ಪೈರ್ ಆಗಿದೆ ಅಂತ. ಅವರು ಕೂಡ ಭಾಳ ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ಕೂಡ ಇವತ್ತು ಎಲ್ಲ ಬಂದ ತಕ್ಷಣ ನನಗೆ ಒಂದು 2 ನಿಮಿಷದಲ್ಲಿ ಹೇಳಿದ್ರೆ ನಾನು 2 ನಿಮಿಷದಲ್ಲಿ ನಾನು ಇರ್ತೀನಿ ಅಂತ ಅಂದರು. ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ವತಿಯಿಂದ ಅವ್ರನ್ನ ಬಿಡುಗಡೆಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ಳೋದು ಹೋದಾಗ ಅವರು ಅಷ್ಟೇ ಹೃದಯಪೂರ್ವಕವಾಗಿ ಒಪ್ಪಿಗೆ ಸೂಚಿಸಿ ಈ ಒಂದು ಕಾರ್ಯಕ್ರಮಕ್ಕೆ
ಸಕಾಲಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತಿಗಾಗಲೇ ಬರ್ತಾಯಿದ್ರು. ಒಂದು ಸಣ್ಣ ಒಂದು ವ್ಯತ್ಯಾಸದಿಂದ ಬರ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಈ ಸಮಾರಂಭನ ಉದ್ಘಾಟನೆಗೆ ಅವರೇ ಆಗಮಿಸಬೇಕಾಗಿತ್ತು. ಇಂದಿನ ಒಂದು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಸನ್ಮಾನ್ಯ ಶ್ರೀ ಕೆ ಹರೀಶ್ ಗೌಡರು, ಶಾಸಕರು, ಚಾಮರಾಜ ವಿಧಾನಸಭಾ ಕ್ಷೇತ್ರ. ಅವರು ಕೂಡ ಸ್ವಾಗತವನ್ನು ನನ್ನ ವೈಯಕ್ತಿಕ ಹಾಗೂ ನನ್ನ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲ ಸಂಘದ ಎಲ್ಲ ಸದಸ್ಯರಿಗೆ ಮಾರ್ಗದರ್ಶನ ಹಾಗೂ ನಮ್ಮ ಆಡಳಿತ ಮಂಡಳಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಎಲ್ಲ ಕಾರ್ಯಕ್ರಮಗಳ ಮೇಲ್ವಿಚಾರಣೆಯನ್ನು ಮಾಡುತ್ತಾ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ವಿಜಯ್ ಬೀರ್ ಅವರಿಗೆ ಹೃತ್ಪೂರ್ವಕ ನನ್ನ ವೈಯಕ್ತಿಕ ಹಾಗೂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಸಮಾರಂಭದ ಆಕರ್ಷಣಾ ಬಿಂದು ನಮ್ಮ ಈ ವರ್ಷದ ಡೈರಿ ಚೇರ್ಮನ್. ಭಾಳ ಅಚ್ಚುಕಟ್ಟಾಗಿ ಈ ವರ್ಷದ ಕೆಲವು ಸಲ ಒಂದೊಂದು 3ನೇ ತಾರೀಕು 4ನೇ ತಾರೀಕು ಈ ಥರ ಎಲ್ಲ ಆಗ್ಬಿಡೋದು. ಒಟ್ಟಿನಲ್ಲಿ ಅವರು ಚೇರ್ಮನ್ಶಿಪ್ ವಹಿಸ್ಕೊಂಡಾಗ ಅವರು ಒಂದೇ ಮಾತು ಹೇಳಿದ್ದು, ನಾನು ಡಿಸೆಂಬರಲ್ಲೇ ನಾನು ಡೈರಿ ಬಿಡುಗಡೆ ಮಾಡಬೇಕು, ಯಾಕೆಂದರೆ 1ನೇ ತಾರೀಕು ಆಗ್ಬಿಟ್ರೆ ನೆಕ್ಸ್ಟ್ ವರ್ಷ ಎಲ್ಲ ಡೈರಿ ತಗೊಬಿಟ್ಟಿರ್ತಾರೆ ಅನ್ನೋ ಒಂದು ಭಾಳ ಅವರು ಅದೊಂದು ಚಾಲೆಂಜಾಗಿ ತಗೊಂಡು ಕರೆಕ್ಟಾಗಿ ಈ ತಿಂಗಳು 28ನೇ ತಾರೀಕು ಅಂತ ಅವರು ಹೇಳಿದರು. ಅದರಲ್ಲಿ ಅವರು ಅವರ ಕರ್ತವ್ಯ ನಿರ್ವಹಿಸಿದ್ದಾರೆ. ನಮ್ಮ ಸಂಘದ ಸಹಕಾರ್ಯದರ್ಶಿಗಳು ಆದ ಡೈರಿ ಚೇರ್ಮನ್ ಕೆ ಉಮಾಶಂಕರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದೆಲ್ಲ ಕೆಲಸದಲ್ಲಿ ಅಷ್ಟೇ ಅಚ್ಚುಕಟ್ಟಾಗಿ ನಮಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಕಾರವನ್ನು ನೀಡ್ತಾ ಎಲ್ಲ ಈ ಒಂದು ಪ್ರತಿಯೊಂದು ಅಪ್ಡೇಟ್ ಎಲ್ಲದರಲ್ಲೂ ಭಾಳ ಮೇಲ್ವಿಚಾರಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲೇ ಹಾಗೂ ಡೈರಿ ಒಂದು ಆಗುವಂಥ ಒಂದು ವಿಚಾರದಲ್ಲಿ ಹೃತ್ಪೂರ್ವಕವಾಗಿ ಅವರ ಒಂದು ಕೊಡುಗೆಯನ್ನು ಹಾಗೂ ಸಮಯವನ್ನು ನೀಡಿದ್ದಾರೆ. ಸಮಯನೇ ಕೊಡುಗೆ ಅನ್ನಬೇಕು, ಆ ರೀತಿ ನೀಡಿದ್ದಾರೆ. ನಮ್ಮ ಸಂಘದ PR ಆದ ಸಿದ್ದಿಕ್ ಪ್ರಸಾದ್ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಇದೆಲ್ಲದಕ್ಕೂ ಮುಖ್ಯ ಏನಂದರೆ ನಮಗೆ ಈ ಅವರ ವಯಸ್ಸಿನಲ್ಲಿ ಅವರ ಮಾರ್ಗದರ್ಶನ ಎಲ್ಲದಕ್ಕೂ ಭಾಳ ಹೆಚ್ಚಿಗೆ ಇರಬೇಕು. ನಾವು ಅವರ ಒಂದು ಸಣ್ಣ ಅವ್ರ ಆರೋಗ್ಯ ವ್ಯತ್ಯಾಸ ಆದರೂ ಸಹ 2 ದಿನ ಅವ್ರ ಮನೇಲಿದ್ದರೂ ಸಹ ಅಲ್ಲಿಂದ ಕೂತ್ಕೊಂಡು ನನಗೊಂದು ಫೋನ್ ಹಾಕೋರು, ಏನು ಮಾಡ್ತಾಯಿದ್ದೀರಾ, ಯಾವ ರೀತಿ ಮಾಡ್ತಾಯಿದ್ದೀರಾ, ಏನು ಆಗಬೇಕು, ಪ್ರತಿಯೊಂದರಲ್ಲೂ ಅವರು ನಮಗೆ ಭಾಳ ಅವರ ಒಂದು ಮಾರ್ಗದರ್ಶನ ನೀಡ್ತಾನೆ. ಈಗಲೂ ಇವತ್ತು ಬೆಳಗ್ಗೆ ಬಂದಾಗಲೂ 8:30 ಯಾರು ಬಂದ್ರಿ, ಏನು ಬಂದ್ರಿ ಅಂತ ಕೇಳ್ತಾರೋ ಅಂಥ ಒಂದು ಜವಾಬ್ದಾರಿ ಸ್ಥಾನ ಅವ್ರಿಗಿದೆ. ಅವರು ಸಂಘದ ಮಾಜಿ ಅಧ್ಯಕ್ಷರು ಕೂಡ ಹಾಗೂ ಪ್ರಸ್ತುತ ಹಾಲಿ ಉಪಾಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ರಾಜಣ್ಣ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಖಜಾಂಚಿಯವರಾದ ನೋಟ ಉಮೇಶ್ ಅವರು ಪ್ರತಿ ಇದರಲ್ಲೂ ಅವರು ಟೈಮ್ ಕೊಡೋದ್ರಲ್ಲಿ ಅವರು ಅಷ್ಟೇ ಡೆಡಿಕೇಶನ್ನ ತೋರಿಸ್ತಾರೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಚ್ಚುಕಟ್ಟವಾಗಿ ನಿರ್ವಹಿಸ್ತಾರೆ. ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ವೇದಿಕೆ ಮೇಲೆ ವೇದಿಕೆ ಸಣ್ಣದಾಗಿರೋದ್ರಿಂದ ಆಸನ ವ್ಯವಸ್ಥೆ ಕಡಿಮೆ ಇದೆ. ಆದರೂ ಕೂಡ ಈ ನಮ್ಮ ಸಂಘದ ನಮ್ಮ ಕುಪ್ಪಣ್ಣ ಅಂತಲೇ ನಾವೆಲ್ಲ ಪ್ರೀತಿಯಿಂದ ಕರಿತೀವಿ, ಮಂಜುನಾಥ್ರವರು. ಅವರು ಅಷ್ಟೇ ಅಚ್ಚುಕಟ್ಟಾಗಿ ಪ್ರತಿಯೊಂದು ಕಾರ್ಯ ಯಾವುದೇ ಆಗಲಿ, ಯಾವುದೇ ಕೆಲಸ ಆದರೂ ಸಹ ಮೊದಲು ಫಸ್ಟು ನಮ್ಮ ಮಂಜುನಾಥ್ರವರು ಇರ್ತಾರೆ. ಅವ್ರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು, ನಾವೇನಾದ್ರು ಈ ಸಂಘಕ್ಕೆ ನಾನು ಚುನಾವಣೆ ನಿಂತ್ಕೋಬೇಕು ಅಂದರೆ ಇನ್ಸ್ಪೈರೇ ಅವರು. ಅಧ್ಯಕ್ಷರಾದಾಗ ಒಂದು ಅಧ್ಯಕ್ಷ ಸ್ಥಾನ ಯಾವ ಥರ ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟವರು. ಅವರು ಹಾಲಿ ನಿರ್ದೇಶಕರಾಗಿದ್ದಾರೆ ನಮ್ಮ ವರ್ಗೀಸ್ ಸರ್ ಅವರು. ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ನಿರ್ದೇಶಕರಾದ ಮೋಹನ್ ರವರು, ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸಂಘದ ಮತ್ತೊಬ್ಬರು ನಿರ್ದೇಶಕರಾದ ನಾರಾಯಣರವರು ಭಾಳ ಇನ್ ಟೈಮ್ಗೆಲ್ಲ ಬಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಅಷ್ಟೇ ಸಹಕಾರ ನೀಡಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಮತ್ತೊಬ್ಬ ನಿರ್ದೇಶಕರಾದ ಬೆಳಕು ಮಂಜು ಎಂದೇ ಅವರು ಭಾಳ ಎಲ್ಲರಿಗೂ ಚಿರಪರಿಚಿತರು.
ಮಂಜೂರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಮಾರಂಭದಲ್ಲಿ ಆಗಮಿಸಿದ್ದಾರೆ ನಮ್ಮ ಈ MDPA ಸದಸ್ಯರುಗಳೇ. ಆದರೂ ಅವರ ಒಂದು ಸಾಕಾರದ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಸ್ನೇಹ ಸೌಹಾರ್ದ ಸಹಕಾರ ಸಂಘ ಸ್ಥಾಪನೆ ಮಾಡಿದ್ದಾರೆ. ಅದರ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಸದಸ್ಯರೇ ಮತ್ತೊಂದು ಸಣ್ಣ ಕುಟುಂಬದ ರೀತಿ ಆಯೋಜನೆ ಮಾಡ್ಕೊಂಡಿದ್ದಾರೆ. MPC ಕ್ಲಬ್ ಎಂದು. ಅದರ ಅಧ್ಯಕ್ಷರಿಗೆ ಮನೋಹರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನಮ್ಮ ಸಂಘದ 25ನೇ ವರ್ಷದಲ್ಲಿ ಇವರೆಲ್ಲರ ಸಹಕಾರ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗ್ತಿರಲಿಲ್ಲ. ನಮ್ಮ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ನಾಣಿ ಸರ್ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಆಗಮಿಸಿರುವ ಮತ್ತು ಇಬ್ಬರು ನಾನು ಬೆಳಗ್ಗೆಯಿಂದ ಮುಕುಂದ್ ಸಿಂಗ್ರವರು ಮಾಜಿ ಅಧ್ಯಕ್ಷರಾದ ಮುಕುಂದ್ ಸಿಂಗ್ ಹಾಗೂ ನಮ್ಮ ಸಂಘದ ಹಾಲಿ ನಿರ್ದೇಶಕರಾದ ಅಪೂರ್ವ ಲೋಕಿಯವರು ತಡವಾಗಿ ಆಗಮಿಸಿದ್ದಾರೆ. ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ನಿಧಿ ಮಂಜೂರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಸೇರಿರುವ ಎಲ್ಲ ನಮ್ಮ MDPA ಸದಸ್ಯ ಬಂಧುಗಳಿಗೆ ಹಾಗೂ ಎಲ್ಲ ಅವರ ಕುಟುಂಬದ ಸದಸ್ಯರುಗಳಿಗೆ ಹಾಗೂ ಪ್ರಮುಖವಾಗಿ ಇಲ್ಲಿ ಆಗಮಿಸಿರುವ 2 ಕಬಡ್ಡಿ ತಂಡಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಛಾಯಾಚಿತ್ರಣ ಮಾಡ್ತಿರುವ ಛಾಯಾಗ್ರಾಹಕರಿಗೆ ಹಾಗೂ ವಿಡಿಯೋ ಛಾಯಾಗ್ರಾಹಕರಿಗೆ ಹಾಗೂ ಸಮಸ್ತ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಭಾರತ ಕಂಡ ಉತ್ತಮ ಪತ್ರಕರ್ತ, ಅಂಕಿಅಂಶಗಳನ್ನು ಯಥಾವತ್ತಾಗಿ ಉಣಬಡಿಸುವ ಶ್ರೇಷ್ಠ ವಾಗ್ಮಿ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹರವರು ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವುದು ನಮ್ಮೆಲ್ಲರಿಗೂ ಶೋಭೆ ತಂದಿದೆ. ಶ್ರೀಯುತರು ಒಂದೆರಡು ಮಾತುಗಳನ್ನ ನುಡಿಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೈಸೂರು ಡಿಸ್ಟ್ರಿಕ್ಟ್ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ನ ಈ ರಜತ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಶಾಸಕರು, 2013ರಿಂದ 2018ರವರೆಗೂ ಕೃಷ್ಣರಾಜ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತಹ, ಅದು ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಫುಟ್ಪಾತ್ಗಳಿಗೆ ಹೊಸದಾಗಿ ಪೇವರ್ಸ್ ಹಾಕಿರುವಂಥದ್ದು ಇರ್ಬೋದು, ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಂತಹ MK ಸೋಮಶೇಖರ್ ಸಾಹೇಬ್ರೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂತಹ ಈ ಒಂದು ಅಸೋಸಿಯೇಷನ್ನ ಅಧ್ಯಕ್ಷರು ಆಗಿರುವಂತಹ ನನ್ನ ಸ್ನೇಹಿತ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸಹೋದರ ವಿಜಯ್ ಅವರೇ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಕ್ಷದ ಯುವ ನಾಯಕ ಸಚಿನ್ ಅವರ ತಂದೆ ಹಾಗೂ ಈ ಒಂದು ನಿಮ್ಮ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಆಗಿರುವಂತಹ ರಾಜಗೋಪಾಲ್ ಅವರೇ, ಹಾಗೂ ಪ್ರಾಸ್ತಾವಿಕವಾಗಿ ಎಲ್ಲರನ್ನ ಸ್ವಾಗತವನ್ನು ಮಾಡಿದಂತಹ ಸಂಘದ ಕಾರ್ಯದರ್ಶಿಗಳು ಆಗಿರುವಂತಹ ಧನಂಜಯ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಉಮಾಶಂಕರ್ ಅವರೇ, ಉಮೇಶ್ ಅವರೇ, ಸಿದ್ಲಿಂಗ್ ಪ್ರಸಾದ್ ಅವರೇ, ಮಂಜುನಾಥ್ ಅವರೇ, ಹಾಗೂ ಇಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳೇ, ಈಗ ತಾನೇ ಆಗಮಿಸತಕ್ಕಂತಹ ಹೇಳ್ತೀನಿ
ಈಗ ವೇದಿಕೆಗೆ ಈ ಕಾರ್ಯಕ್ರಮ ಹರೀಶ್ ಅಣ್ಣವರು ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಪ್ರತಿ ವರ್ಷ ಸಂಘ ಸಂಸ್ಥೆಗಳು ವಾರ್ಷಿಕವಾದಂತಹ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡುವಂಥ ಸಮಾರಂಭಗಳನ್ನು ಹಮ್ಮಿಕೊಳ್ತಾರೆ. ಸಾಮಾನ್ಯವಾಗಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವರು ಆ ವರ್ಷದಲ್ಲಿ ಆ ಒಂದು ಅಸೋಸಿಯೇಷನಲ್ಲಿ ಇರುವಂಥವ್ರು ಚಂದವಾಗಿ ಏನು ಫೋಟೋ ತೆಗೆದಿರ್ತಾರೆ ಆ ಫೋಟೋಗಳನ್ನು ಛಾಪಿಸುವಂಥದ್ದು ಒಂದು ಅಭ್ಯಾಸ. ಎಲ್ಲೋ ಒಂದು ಸಾರಿ ನಾವು ನಮ್ಮ ಕೈ ಚಳಕದಿಂದ ಹೊರಹೊಮ್ಮಿರುವಂಥ ಚಿತ್ರಗಳನ್ನು ಅದರಲ್ಲಿ ಮುದ್ರಿಸಿ ಒಂದು ರೀತಿಯಲ್ಲಿ ಅದು ನಮ್ಮ ಮನಸ್ಸಿಗೆ ಆಹ್ಲಾದವನ್ನು ಕೊಡೋ ರೀತಿಯಲ್ಲಿ ಇರುತ್ತೆ. ಅಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀರಿ. ಈ ಸಾರಿ ವಿಜಯ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆಯನ್ನು ಮಾಡಿದ್ದೀರಿ. ಮೈಸೂರು ಅಂತೇಳಿ ಹೇಳಿದರೆ ನಮ್ಮ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಬರೀ ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ಫೋಟೋ ತೆಗೆಯುವಂಥದ್ದು ಮಾತ್ರ ಅಲ್ಲ, ನಮ್ಮ ದಸರಾ ಸಂದರ್ಭ ಬಂದಾಗ ನಿಮಗೆ ಅತಿ ಹೆಚ್ಚಿನ ಆದ್ಯತೆ ಸಿಗಬೇಕು. ಇಲ್ಲಿ ನಮ್ಮ ಹರೀಶಣ್ಣನೂ ಇದ್ದಾರೆ, ಸೋಮಶೇಖರ್ ಸಾಹೇಬರು ಇದ್ದಾರೆ. ನಾವಿರುವಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಅದು ದಸರಾ, ಅದು ಯುವ ದಸರಾ ಇರ್ಬೋದು, ಯುವ ಸಂಭ್ರಮ ಇರ್ಬೋದು, ಇನ್ನೊಂದಿರ್ಬೋದು, ನಾವು ಸ್ಥಳೀಯರಿಗೆ ಸಾಕಷ್ಟು ಆದ್ಯತೆಯನ್ನು ಕೊಟ್ಟು ಮೈಸೂರವ್ರಿಗೆ ಕಾಂಟ್ರಾಕ್ಟ್ ಕೊಡಬೇಕು. ಈಗ ಹೇಗಾಗಿದ್ದರೆ ಶಾಮಿಯಾನವನು ಯಾವನ ಬೆಂಗಳೂರವನು ಬಂದು ಹಾಕ್ಬಿಡ್ತಾನೆ, ಲೋಕಲ್ ಅವರಿಗೆ ಕೊಡಬೇಕು. ಯಾಕಂದರೆ ಬ್ರೆಡ್ ಆ್ಯಂಡ್ ಬಟರ್ ಅವರಿಗೆ ಪ್ರತಿನಿತ್ಯ ಇಲ್ಲಿ ಅವ್ರು ಬದುಕೊಂಡರು ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮದು. ಯಾರೋ DNA ಅಂತ ಬರ್ತಾನೆ ಅವನು ಹಾಕ್ತಾನೆ, ಅಲ್ಲೆಲ್ಲ ಬಂದರೆ ಯಾವುದೋ ಟೆಂಡರ್ ಕರೆದಿದ್ದೀವಿ ಅಂತ ಹೇಳ್ತಾರೆ. ಈ ಸ್ಥಿತಿ ಬಂದು ಹೋಗ್ಬಾರ್ದು. ನಾನು ಟೀಕೆ ಮಾಡ್ತಿಲ್ಲ ಅಣ್ಣ, ನಿಮ್ಮ ಸಹಕಾರ ಆಶೀರ್ವಾದ ಇದ್ದರೆ ಇವರೆಲ್ಲ ಬೆಳ್ಕೋತಾರೆ ಅನ್ನೋದಕ್ಕೆ ಅಷ್ಟೇ ಹೇಳ್ತಾ ಇದ್ದೀನಿ. ನಾವು ಇರುವಾಗಲೂ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಪ್ರಿಂಟಿಂಗು ಯಾರೋ ಬರ್ತಾರೆ, ಡಿಸೈನು ಚಿಕ್ಕಪಾಳೆ ಅವ್ರನ್ನ ಕರಿತೀವಿ, ಇನ್ನೊಂದು ಯಾರೋ ನಮ್ಮ ನಾಗೇಂದ್ರ, ಇನ್ನು ಯಾರ್ಯಾರೋ ಬರ್ತಾರೆ. ನಮ್ಮ ಲೋಕಲ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರೆ ನೀವು ಕೂಡ ನಿಮ್ಮ ಕುಟುಂಬನೂ ಬೆಳೆಯುತ್ತೆ. ಅದಕ್ಕೆ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಮೇಲೆ ಇರಬೇಕು. ನಿಮಗೂ ಕೂಡ ದಸರಾ ಸಂದರ್ಭದಲ್ಲಿ ನಿಮಗೊಂದು ದೊಡ್ಡ ವೇದಿಕೆಯೂ ಕೂಡ ಸೃಷ್ಟಿಯಾಗುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರನೂ ಸಿಗುತ್ತೆ. ಪಕ್ಷಾತೀತವಾಗಿ ಎಲ್ಲರೂ ನಿಮ್ಮ ಕೈ ಹಿಡಿತಾರೆ ಅಂತ ಭಾವಿಸ್ತೀನಿ. ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ನಮ್ಮ ಅಣ್ಣ ಹರೀಶ್ ಅಣ್ಣ ಬಂದಾದ ಮೇಲೆ ಅವರೇ ಉದ್ಘಾಟಕರು, ಸೋಮಣ್ಣನೂ ಇದ್ದಾರೆ. ಹಾಗಾಗಿ ನಾನು ಈ ಕಾರ್ಯಕ್ರಮದ ವೇದಿಕೆಯಿಂದ ನಿರ್ಗಮಿಸಲಿಕ್ಕೆ ಇನ್ನು ಕೇಳಿಬಿಟ್ಟು ನಾನು ಅಣ್ಣ ಈ ಕ್ಷೇತ್ರದ ಅಧಿಪತಿ ಅಣ್ಣ, ಈ ಕ್ಷೇತ್ರಪಾಲ. ಥ್ಯಾಂಕ್ ಯು. ಕೂಡಿ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹರವರು, ಸನ್ಮಾನ್ಯಾಧ್ಯಕ್ಷ ವಿಜಯರವರು ಜೊತೆಗೂಡಿ ಪದಾಧಿಕಾರಿಗಳು ಎಲ್ಲರಿಂದ ಉದ್ಘಾಟನೆ. ಸಮಾಜದಲ್ಲಿ ಬಹುದೊಡ್ಡ ಜವಾಬ್ದಾರಿ ಹೊತ್ತ ಛಾಯಾಗ್ರಾಹಕ ಬಂಧುಗಳಿಗಾಗಿ ಅವರ ಶ್ರೇಯೋಭಿವೃದ್ಧಿಗಾಗಿ ಹೆಗಲು ಕೊಟ್ಟಿರುವ ಈ ಸಂಸ್ಥೆ ತನ್ನ ರಜತ ವರ್ಷದ ಸಂಭ್ರಮಾಚರಣೆಯಲ್ಲಿ ಅಂದರೆ ಬರೋಬ್ಬರಿ 25 ವರ್ಷ ಬೆಳ್ಳಿ ಹಬ್ಬ ಆಚರಿಸ್ತಾ ಇದೆ. ಈಗ ಕ್ಯಾಲೆಂಡರ್ ಬಿಡುಗಡೆಯನ್ನು ಮೊದಲಿಗೆ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕಾಗಿ ಕೋರಿಕೆ. ಶ್ರೀಯುತ ಪ್ರತಾಪ್ ಸಿಂಹರವರ ಹಸ್ತಗಳಿಂದ ಈ ಕ್ಯಾಲೆಂಡರ್ ಬಿಡುಗಡೆಗೊಳ್ಳುತ್ತಾ ಇದೆ. ಸಭಿಕರು, ಛಾಯಾಚಿತ್ರ ಸ್ನೇಹಿತರು ಎಲ್ಲರೂ ಮುಂದೆ ಎಲ್ಲ ಅಡ್ಡಿ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ತದನಂತರ ಡೈರಿ ಬಿಡುಗಡೆಯನ್ನು ನಮ್ಮ ಸನ್ಮಾನ್ಯ ಶ್ರೀ ಎಂ ಕೆ ಸೋಮಶೇಖರ್ ಸರ್ ಅವರು, ಕ್ಯಾಲೆಂಡರ್ ಬಿಡುಗಡೆಗೊಳ್ತಾ ಇದೆ. ನೀವೆಲ್ಲ ಇವತ್ತಿನಿಂದ ಡೇಟ್ ಮಾರ್ಕ್ ಮಾಡಿಕೊಳ್ಬಹುದು.
ನಮ್ಮ ಛಾಯಾಗ್ರಾಹಕ ಕುಟುಂಬಗಳಿಗೆ ಬಹಳ ಸಂತೋಷದ ವಿಚಾರ ಇದು. ಇದಕ್ಕಾಗಿ ಒಂದಷ್ಟು ಮಂದಿ ಹಗಲಿರುಳು ದುಡಿದಿದ್ದಾರೆ ಈ ಡೈರಿ ಮತ್ತು ಕ್ಯಾಲೆಂಡರ್ಗಳನ್ನ ಹೊರತರಲಿಕ್ಕಾಗಿ. ಈಗ ಡೈರಿಯನ್ನು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಕೆ ಸೋಮಶೇಖರ್ ಸರ್ ಅವರು, ನಮ್ಮ ಗೌರವಾಧ್ಯಕ್ಷರು ಕೂಡ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಉದ್ಘಾಟಕರಾದ ಶ್ರೀಯುತ ಹರೀಶ್ ಅಣ್ಣ ಅವರು, ಹರೀಶ್ ಸರ್ ಅವರು, ಹರೀಶ್ ಗೌಡ್ರು ಅವರ ನೇತೃತ್ವದಲ್ಲಿ ಈ ಡೈರಿ ಬಿಡುಗಡೆಗೊಂಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಂದಿಗೂ ಆಭಾರಿಗೆ. ಈಗ ಉದ್ಘಾಟಕರ ಭಾಷಣ. ಎಲ್ರಿಗೂ ನಮಸ್ಕಾರ. ಮೈಸೂರು ಡಿಸ್ಟ್ರಿಕ್ಟ್ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಕ್ಯಾಲೆಂಡ್ರು ಮತ್ತು ಡೈರಿಯನ್ನು ಬಿಡುಗಡೆ ಮಾಡಿಸುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತರೆಗೂ ಇದಕ್ಕೆ ತಾನೇ ನಿರ್ಗಮಿಸಿದಂಥ ಪ್ರತಾಪ್ ಸಿಂಹ ಅವರೇ, ಹಾಗೆಯೇ ಮಾಜಿ ಶಾಸಕರು, ನನ್ನ ಹಿರಿಯ ಸೋದರರು ಆದಂಥ KR ಕ್ಷೇತ್ರದ ಜನಾನುರಾಗಿಗಳಾದಂಥ MK ಸೋಮಶೇಖರ್ ಅವರೇ, ಮತ್ತು ಮೈಸೂರು ಡಿಸ್ಟ್ರಿಕ್ಟ್ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ವಿಜಯಣ್ಣವರೇ, ಮತ್ತು ಎಲ್ಲ ನಿರ್ದೇಶಕರುಗಳೇ, ಮುಂದೆ ಕೂತಿರುವಂಥ ಎಲ್ಲ ಛಾಯಾಚಿತ್ರಕಾರರೇ, ತಮಗೆಲ್ರಿಗೂ ನಮಸ್ಕರಿಸಿ, ಪ್ರತಿ ವರ್ಷದಂತೆ ಈ ವರ್ಷವೂ ಡೈರಿ ಮತ್ತು ಕ್ಯಾಲೆಂಡ್ರು ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಾ. ಅಧ್ಯಕ್ಷರುಗಳು ಚೇಂಜ್ ಆಯ್ತಾ ಇರ್ತಾರೆ, ಕಾರ್ಯಕ್ರಮಗಳು ಮಾತ್ರ ಚೇಂಜ್ ಆಗೋಲ್ಲ. ಒಳ್ಳೆಯದಾಗಲಿ ತಮಗೆಲ್ರಿಗೂ. ಮತ್ತು ಪ್ರತಾಪ್ ಸಿಂಹ ಅವ್ರಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಫೋಟೋಗ್ರಾಫರ್ಸ್ಗಳು, ನೀವು ಫೋಟೋಗ್ರಾಫರ್ಸ್ ಇಲ್ಲ ಅಂತಂದರೆ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಫೋಟೋಗ್ರಾಫರ್ಸಿಂದನೇ ನಾವು ಇತಿಹಾಸವನ್ನು ತಿಳಿಯುವಂಥದ್ದು. ಮತ್ತು ನಾನು ಮೊನ್ನೆ ನನ್ನ ವಿಚಾರಕ್ಕೇ ಬಂದರೆ, ನಾನು 25-30 ವರ್ಷದ ಹಿಂದೆ ಯಾವ ರೀತಿ ಇದ್ದೆ ಅಂತ ಅನ್ನೋದನ್ನು ನೋಡ್ಕೊಳ್ಳೋದಕ್ಕೆ ಆ ಫೋಟೋಗಳೇ ಕಾರಣ. ಅವಾಗೆಲ್ಲ ಅಷ್ಟು ಚೆನ್ನಾಗಿದೆ, ಇದೇನಪ್ಪ ಈಗ ಇಷ್ಟೊಂದು ಹೊಟ್ಟೆ ಬಂದುಬಿಡೈತೆ ಅಂತ ಅನಿಸುತ್ತೆ ಒಂದೊಂದು ಸಲ. ನನಗೆ ಫೋಟೋ ಇತಿಹಾಸವನ್ನು ತಿಳಿಸುತ್ತೆ. ಅದನ್ನು ನಿಮ್ಮ ಫೋಟೋಗ್ರಾಫರ್ಸ್ಗಳನ್ನೇ ತೆಗಿಬೇಕು, ಆ ಫೋಟೋಸ್ಗಳನ್ನ. ಅದ್ರ ಬಗ್ಗೆ ಜ್ಞಾನ ಇರಬೇಕು, ಅದ್ರ ಬಗ್ಗೆ ಎಜುಕೇಟ್ ಆಗಿದ್ದರೆ ಮಾತ್ರ ಫೋಟೋಗಳನ್ನ ತೆಗೆಯುವಂಥದ್ದು. ಮತ್ತು ಈಗ ಸುಮಾರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಕ್ಯಾಮ್ರಾಸ್ಗಳನ್ನು ಎಲ್ಲ ಬಂದೈತೆ. ಅದ್ರ ಮುಖಾಂತರ 5 ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಫೋಟೋನು ತೆಗೆಯುವಂಥ ಅವಕಾಶ ಈಗ ಕ್ಯಾಮ್ರಾಗಳಲ್ಲಿ ಐತೆ. ಮತ್ತು ವನ್ಯ ಚಿತ್ರಕಾರರು ನಮ್ಮ ಮಧು ಅವರೆಲ್ಲ ಇಲ್ಲೇ ಇದ್ದರು, ಈಗ ಹೊರಟು ಅವರು. ಸುಮಾರು ಜನ ವನ್ಯಜೀವಿಗಳನ್ನ ಚಿತ್ರಣವನ್ನು ತೆಗೆಯೋದಕ್ಕೆ ಹೋಗ್ತಾರೆ. ಅದ್ರ ವಿಶೇಷತೆಗಳನ್ನ ನಾವು ಅವ್ರು ತೆಗೆದಂಥ ಫೋಟೋಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಹಾಗಾಗಿ ಫೋಟೋಗ್ರಾಫರ್ಸು ತುಂಬ ಕಷ್ಟಪಟ್ಟು ಅವ್ರ ಕೆಲಸವನ್ನು ಮಾಡುವಂಥದ್ದು. ಮದುವೆ ಸಮಾರಂಭಗಳಾಗ್ಬೋದು, ಇನ್ನೊಂದು ಸಮಾರಂಭಗಳಾಗ್ಬೋದು. ಪ್ರತಾಪ್ ಸಿಂಹ ಅವ್ರು ಹೇಳಿದ್ರು, ನೀವೆಲ್ಲ ಚಪ್ಪಾಳೆ ಹೊಡೆದ್ರಿ, ಎಲ್ಲ ಹೊರಗ್ಲವರು ಕೊಡ್ತಾರೆ ಅಂತ. ಹೊರಗ್ನವರು ಒಳಗ್ಲವರು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು. ದಸರಾ ಹಬ್ಬದಲ್ಲಿ ವಿಶೇಷವಾಗಿ ನಮ್ಮ ಮೈಸೂರಿನವರೇ ಎಲ್ಲ ಕೆಲಸನೂ ಮಾಡ್ತಾ ಇರೋದು. ಶಾಮ್ಯಾನ ಹಾಕಿದ್ದು ಮೈಸೂರಿನವರೇ, ಫೋಟೋಗ್ರಾಫರ್ಸ್ಗಳೂ ಮೈಸೂರವರೇ. ಕಾಂಗ್ರೆಸ್ ಪಕ್ಷ ಬಂದ ತಕ್ಷಣವೇ ಎಲ್ಲೋ ಹೊರಗಡೆಯಿಂದ ಬಂದ್ಬಿಟ್ಟು ಕರ್ಕೊಂಡು ಬಂದ್ಬಿಡ್ತಾರೆ ಅಂತ. ನಾವ್ಯಾರು ಹೊರಗಡೆಯಿಂದ ಬಂದಿರೋರಲ್ಲ, ಇಲ್ಲಿಯವರೇ. ನಾವು ಇಲ್ಲೇ ಹುಟ್ಟು ಇಲ್ಲೇ ಬೆಳೀತಾ ಇರೋದು. ಹಾಗಾಗಿ ಹೊರಗ್ಲವ್ರಿಗೂ ಅವಕಾಶಗಳು ಸಿಗಬೇಕು, ಹೊರಗ್ಲವ್ರಿಗೆ ಅವಕಾಶ ಸಿಗಬಾರ್ದು ಅಂತ ಅಲ್ಲ. ಹೊರಗ್ನವರು ಇಬ್ರಿಗೂ ಅವಕಾಶ ಸಿಗಬೇಕು. ಕರ್ನಾಟಕ ರಾಜ್ಯದವ್ರಿಗೇ ಸಿಗಬೇಕು. ಅದೊಂದು ನಮಗೂ ಸ್ವಾಭಿಮಾನ ಇರ್ತದೆ, ನಮ್ಮ ರಾಜ್ಯದ ಜನ, ನಮ್ಮ ಭಾಷೆಯನ್ನು ಮಾತಾಡುವಂಥ ಜನ ಅಂತ. ಹಾಗಾಗಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಯಾವುದೇ ಒಂದು ಕಸಬಲ್ಲಿ ವೈರತ್ವ ಇರಬಾರ್ದು, ಕಾಂಪಿಟೇಷನ್ ಇರಬೇಕು.
ವೈರತ್ವ ಇರಬಾರ್ದು, ಸ್ಪರ್ಧೆ ಇರಬೇಕು. ಹಾಗಾಗಿ ಆ ಕಸಬು ನಿಜವಾಗ್ಲೂ ಉತ್ತಮವಾದಂಥ ರಿಸಲ್ಟ್ನ ಕೊಡ್ತದೆ ಅಂತ ಅನ್ನೋದು ನನ್ನ ಅನಿಸಿಕೆ. ಈಗ ಮದುವೆಗಳಿಗೆ ಒಬ್ಬೊಬ್ಬರು ಇಂಥವ್ರಿಗೇ ಕೊಡಬೇಕು ಅಂತ ಕ್ಯಾಮ್ರಾದ ಇಂಥವನ ಹತ್ರ ಇಂಥ ಕ್ಯಾಮ್ರಾಗಳೈತೆ, ಇಂಥವನ ಹತ್ರ ಈ ಥರದ್ದು ವೀಡಿಯೋಗ್ರಾಫ್ ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಐತೆ ಅಂತ ಅನ್ನೋದು ಇರ್ತದೆ. ಹಾಗಾಗಿ ಅಂಥವ್ರಿಗೇ ಕೊಡುವಂಥದ್ದು ಹೆಚ್ಚು. ಈಗ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲೆಲ್ಲ ಸರ್ಕಾರ ಅಂತ ಅಂದ್ಬಿಟ್ಟು ಒಬ್ರು ಅವರೇ, ನಾನೇನು ಅವ್ರಿಗೇನು ಜಾಸ್ತಿ ಕೊಡೋಕ್ಕೋಗಲ್ಲ. ನಾನು ಕೊಟ್ಟರೆ ನನ್ನ ಜೊತೆಲಿರುವಂಥ ಹುಡುಗ KVಗೆ ಕೊಡೋದು ಎಲ್ಲನೂ. ಸರ್ಕಾರ ಅಂತ ಅಂದ್ಬಿಟ್ಟಿದ್ದಾರೆ. ಅವ್ರ ಮದುವೆ ಸಮಾರಂಭಗಳಿಗೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಹತ್ರ ಹೋಗ್ತಾರೆ. ನಮ್ಮ ರಾಜಣ್ಣ ಅವ್ರು ನನಗೆ ಮಾವ ಆಗಬೇಕು. ಅವ್ರು ನಾನು ಹೆಚ್ಚು ಕಡಿಮೆ ಅವ್ರು ಚಿಕ್ಕ ವಯಸ್ಸಿಂದನೂ ಅವರು ಫೋಟೋಗ್ರಾಫರು. ಅವ್ರೂ ಉತ್ತಮವಾದಂಥ ಸ್ಟುಡಿಯೋಗಳನ್ನ ಇಟ್ಕೊಂಡಿರುವಂಥದ್ದು. ಮತ್ತು ಫೋಟೋಗ್ರಾಫರ್ಸ್ಗೂ ಈಗ ಕಾಂಪಿಟೇಷನ್ ಜಾಸ್ತಿ ಆಯ್ತೈತೆ. ಆ ಕಾಂಪಿಟೇಷನ್ಲಿ ನೀವೆಲ್ಲರೂ ಜಯಿಸಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಜೀವನವೂ ಸುಖಕರವಾಗಿ ನಡೆಯುವಂಥದ್ದಾಗಲಿ. ಮತ್ತು ಸೌಹಾರ್ದ ಸೊಸೈಟಿನೂ ನೀವು ಮಾಡಿದ್ದೀರಿ, ಅದ್ರದ್ದು ನಾಳೆ ಏನೋ ಫಂಕ್ಷನ್ ಇರಬೇಕು, 3ನೇ ತಾರೀಕೇನೋ. ಅಧ್ಯಕ್ಷರು ಬಂದಿದ್ರು ಇವತ್ತು ಬೆಳಗ್ಗೆ ಮನೆ ಹತ್ರ. ಇವತ್ತು ನೆನೇನೋ ಬಂದು ಇನ್ವಿಟೇಷನ್ ಕೊಟ್ಬಿಟ್ಟೋದ್ರು. ಅವ್ರಿಗೂ ಒಳ್ಳೆಯದಾಗಲಿ. ಆ ಸೌಹಾರ್ದ ಏನು ಸಹಕಾರ ಸೌಹಾರ್ದ ಸಂಘವನ್ನು ನೀವು ಮಾಡ್ಕೊಂಡಿದ್ರೆ ಅದರಿಂದ ನಿಮ್ಗೆಲ್ರಿಗೂ ಉಪಯೋಗ ಆಯ್ತದೆ. ಅದನ್ನು ನೀವು ಉಪಯೋಗಿಸ್ಕೊಳ್ಳುವಂಥದ್ದಾಗಲಿ, ತಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಇವತ್ತು ಗೌರವಾಧ್ಯಕ್ಷರು ನಮ್ಮ ಸೋಮಣ್ಣವ್ರನ್ನ ನೀವು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವ್ರು ಮಾಡ್ಕೊಂಡಿದ್ದೀರಿ. ಅವ್ರು ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಮತ್ತು ನಿಮ್ಮ ಜೊತೆಲಿದ್ದಾರೆ. ನಾನು ಒಬ್ಬ ಶಾಸಕನಾಗಿ, ಒಬ್ಬ ಸಾಮಾನ್ಯ ಹರೀಶ್ ಗೌಡ್ನಾಗಿ ನಿಮ್ಮ ಜೊತೆಲಿ ಸದಾ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಗೆಲ್ರಿಗೂ ನಮಸ್ಕರಿಸಿ, ನಿಮ್ಮ ಜೀವನ ಉತ್ತಮವಾಗಿರಲಿ. ಮತ್ತು ನಿಮ್ಮ ಸಂಘ ಏನೈತೆ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಸಂಘ, ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಸಂಘಕ್ಕೆ ಒಳ್ಳೆಯದಾಗಲಿ. ನಿಮ್ಗೆಲ್ರಿಗೂ ಸುಭಿಕ್ಷವಾದಂಥ ಜೀವನ ಸಾಗಿಸೋದಕ್ಕೆ ಅವಕಾಶ ತಾಯಿ ಚಾಮುಂಡೇಶ್ವರಿ ಮಾಡಿಕೊಳ್ಳಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಸಂಸ್ಥೆಯ ಶ್ರೇಯೋಭಿವೃದ್ಧಿಯ ಸಿಹಿ ಮಾತುಗಳನ್ನು ಆಡಿದ ಶ್ರೀಯುತ ಹರೀಶ್ ಗೌಡರಿಗೆ ನಮಸ್ಕಾರಗಳು. ಶ್ರೀಯುತ MK ಸೋಮಶೇಖರ್ ಸರ್ ಅವರು. ಡಿಸ್ಟ್ರಿಕ್ಟ್ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ 26ನೇ ಸಾಲಿನ ನೂತನ ವರ್ಷದ ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂಥ ಚಾಮರಾಜ ಕ್ಷೇತ್ರದ ಶಾಸಕರು ಆದಂಥ ಹರೀಶ್ ಗೌಡರವರೇ, ಇದೀಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಮಾಜಿ ಸಂಸದರಾಗಿದ್ದಂಥ ಪ್ರತಾಪ್ ಸಿಂಹ ಅವರೇ, ಈ MDPVAನ ಅಧ್ಯಕ್ಷ ಅಂತ ವಿಜಯ್ರವರೇ, ಧನಂಜಯರವರೇ, ವೇದಿಕೆ ಮೇಲೆ ನಮ್ಮ ಕಾರ್ಯದರ್ಶಿಗಳಾದ ರಾಜಗೋಪಾಲ್ ಅವರು, ಈ ಪ್ರತಿಯೊಬ್ಬರು ಕೂಡ ಎಲ್ಲರೂ ಇದ್ದೀರಿ. ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಈಗಾಗಲೇ ನೀವೆಲ್ಲ ಪಾಪ ಭಾಳ ಬೇಗನೆ ಬಂದು ಎಲ್ರಿಗೂ ಅತಿಥಿಗಳಿಗೋಸ್ಕರ ಕಾಯ್ತಾಯಿದ್ರಿ. ಈ ನಿಮ್ಮ ಅಸೋಸಿಯೇಷನ್ನು ಭಾಳ ಲವಲವಿಕೆಯಿಂದ ಕೆಲಸಗಳು ಮಾಡ್ತಾಯಿದ್ದಾವೆ. ಈಗ ಕಳೆದ ವಾರ 3 ದಿನ ನಿರಂತರವಾಗಿ ಎಲ್ಲ ಆಟೋಟಗಳನ್ನ ಆಡಿಸಿ ಎಲ್ಲ ಫ್ಯಾಮಿಲಿಯವರು ಸೇರಿಕೊಂಡು, ಅದು ಅಪರೂಪ. ಯಾಕೆಂದರೆ ಫ್ಯಾಮಿಲಿಯವ್ರನ್ನೆಲ್ಲ ಸೇರಿಸ್ಕೊಂಡು ಮಕ್ಕಳುಗಳಿಗೆಲ್ಲ ಒಂದು ಅವಕಾಶಗಳನ್ನ ಕಲ್ಪಿಸಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥದ್ದು ಅದೊಂದು ಆ ಸಂಸ್ಥೆಯ ಜೀವಂತಿಕೆ ಲವಲವಿಕೆಯಿಂದ ಇದೆ ಅಂತ ಅನ್ನೋದಕ್ಕೆ ತೋರಿಸ್ತಕ್ಕಂಥ ಒಂದು ನಿದರ್ಶನ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಿಮ್ಮಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀರಾ. ಫೋಟೋಗ್ರಾಫರ್ಸ್ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಕಣ್ಣು, ಕೈ, ಬುದ್ಧಿ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ವೃತ್ತಿ ಇದು. ಯಾಕೆ ಅಂತ ಹೇಳಿದ್ರೆ ಒಂದು ಪ್ಯಾರಾದಲ್ಲಿ ಹೇಳ್ತಕ್ಕಂಥ ವಿಷಯವನ್ನು ಒಂದು ಫೋಟೋ ಹೇಳ್ಬಿಡುತ್ತೆ. ಹಾಗೆ ಅನೇಕ ವಿಷಯಗಳು ಪೇಪರ್ನಲ್ಲಿ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಫೋಟೋಗಳು ಪಡ್ಕೊಳ್ತವೆ ಅಂತ ಹೇಳಿದ್ರೆ, ನೀವು ಎಷ್ಟೇ ವಿವರಿಸಿದ್ರೂ ಕೂಡ ಕೆಲವು ವಿವರಿಸೋದಕ್ಕೆ ಆಗೋದಿಲ್ಲ. ಅಂಥದನ್ನು ಒಂದು ಫೋಟೋ ಭಾಳ ಚೆನ್ನಾಗಿ ವಿವರಿಸುತ್ತೆ. ಅಂಥ ಕೆಲಸಗಳನ್ನ ನಿಮ್ಮಿಂದ ಮಾಡ್ತಾಯಿದ್ದೀರಿ. ಮತ್ತು ಪ್ರಪಂಚದ ಎಲ್ಲ ವಿಚಾರಗಳು ಈಗಂತೂ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಫೋಟೋಗ್ರಫಿದೇ ದೊಡ್ಡ ಕೆಲಸ. ಅವನೆಲ್ಲೆಲ್ಲಿ ತೆಗೆದಂಥ ಅದ್ಭುತವಾದಂಥ ಫೋಟೋಗಳಿರ್ಬೋದು, ಆ ವೀಡಿಯೋಗ್ರಾಫರು ಅಲ್ಲಿ ಮಾಡಿದಂಥ ಕೆಲಸಗಳಿರ್ಬೋದು. ಆದರೆ ವೀಡಿಯೋಗ್ರಾಫರು ಅದು ತೆಗಿಬೇಕಾದ್ರೆ ಎಷ್ಟು ಕಷ್ಟ ಬೀಳ್ತಾನೆ ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ನಮ್ಮ ರವಿಶಂಕರೇ ಬಂದಿಲ್ಲ ಇವತ್ತು, ಇಲ್ಲದೆ ಸಾಮಾನ್ಯವಾಗಿ ಬರ್ತಾರೆ. ಇದ್ದಾರಾ? ರವಿಶಂಕರು ಹೋಗಿ ಹುಲಿಕೈನಲ್ಲಿ ಕಚ್ಚಿಸ್ಕೊಂಡು ಪ್ರಾಣನೇ ಹೋಗಿತ್ತು. ಹಾಗೆ ನಮ್ಮ ಮಧುಸೂದನು ಕೂಡ ಎಲ್ಲ ಕಡೆ ಒಳ್ಳೊಳ್ಳೆ ಫೋಟೋಗಳನ್ನೂ ತೆಗಿತಾ ಇರ್ತಾರೆ. ಬಸವರಾಜು ಕೂಡ ತೆಗಿತಾ ಇರ್ತಾರೆ. ಎಲ್ಲರೂ ಅವ್ರಿಗೂ ಕೂಡ ಸಾಕಷ್ಟು ಬಹುಮಾನಗಳು ಬಂದಿದ್ದಾವೆ.
ಈ ರೀತಿ ಅನೇಕ ಶ್ರಮವಹಿಸಿ ಮಾಡ್ತಕ್ಕಂಥ ಕೆಲಸಗಳು ಭಾಳ ಅದ್ಭುತವಾಗಿರ್ತವೆ. ನಿಮ್ಮ ಕೈ ಚಳಕಗಳು, ನಿಮ್ಮ ಬುದ್ಧಿಶಕ್ತಿ ಎಲ್ಲ. ಹಾಗಾಗಿ ಮದುವೆ ಮನೆಗಳಲ್ಲಿ ತೆಗಿತಕ್ಕಂಥ ಫೋಟೋಗಳು ಭಾಳ ಅದ್ಭುತವಾಗಿರ್ತವೆ. ಆ ವಿಡಿಯೋ ನೋಡ್ತಾ ಇದ್ದಾರೆ, ಈಗ ಏನು ಹೀರೋ ಹೀರೋಯಿನ್ ಸಿನಿಮಾ ಹೀರೋಯಿನ್ನೇನೋ ಬಂದ್ರೇನೋ ಅನ್ಬೇಕು. ಅದು ನಿಜಕ್ಕೂ ನೋಡಿದಾಗ ಅಷ್ಟು ಚೆನ್ನಾಗಿರಲ್ಲ. ಆದರೆ ನಿಮ್ಮ ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಮಾಡಿರ್ತೀರಿ, ಅಷ್ಟು ಚೆನ್ನಾಗಿ ಅವೇ ವೀಡಿಯೋಗಳನ್ನ ತೆಗೆದಿರ್ತೀರ, ಮಾಡಿರ್ತೀರ. ಇವತ್ತು ಯಾವ ಹೀರೋ ಹೀರೋಯಿನ್ನ ಸಿನಿಮಾಗಳಲ್ಲಿ ನೋಡ್ತಾ ಇದ್ರು ಅದನ್ನು ಎಲ್ಲರೂ ಅನುಭವಿಸ್ಬೋದು. ಎಲ್ಲ ಮದುವೆ ಹುಡುಗಿ ಕೂಡ ಅವರು ಹೀರೋ ಹೀರೋಯಿನ್ನಾಗಿ ಅನೇಕ ತಾಣಗಳಲ್ಲಿ ಅವರು ಹೋಗ್ತಕ್ಕಂಥ ಫೋಟೋಶೂಟ್ಗಳನ್ನ ನಾವು ನೋಡ್ತಾ ಇದ್ವಿ. ಅಂಥ ಅದ್ಭುತವಾದಂಥ ಕೆಲಸಗಳನ್ನ ಮಾಡ್ತಾಯಿದ್ದೀರಿ. ಮತ್ತು ಈಗಾಗಲೇ ನಮ್ಮ ಪ್ರತಾಪ್ ಸಿಂಹ ನೆನಪಿಸಂಥ ವಿಷಯದಲ್ಲಿ ಹೇಳ್ತಾ ಇದ್ದಾರೆ, ನೀವುಗಳು ಕೂಡ ಟೆಂಡರ್ಗಳಲ್ಲಿ ಪಾರ್ಟಿಸಿಪೇಷನ್ ಮಾಡಿ. ಪಾರ್ಟಿಸಿಪೇಷನ್ ಬರೀ ಅರ್ಜಿಗಳನ್ನ ಹಾಕೋದನ್ನು ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹೊರಗಡೆಯವ್ರಿಗೆ ಸಿಗ್ತಿದೆ. ಅವಾಗ ಹರೀಶ್ ಗೌಡ್ರು ಇರ್ತಾರೆ, ನಾವು ಇರ್ತೀವಿ, ಡಿ ಸಿಗೆ ಮಾತಾಡಿ ಇಲ್ಲೂ ಅರ್ಜಿನೇ ಆಗ್ತಾಯಿದ್ರೆ ಹೇಳೋಕ್ಕೆ ಕಷ್ಟ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕಿ ಪಾರ್ಟಿಸಿಪೇಷನ್ ಮಾಡಿ. ಸ್ವಲ್ಪ ವ್ಯತ್ಯಾಸ ಇದ್ದಾಗ ಅಥವಾ ಅವ್ರನ್ನೇನೋ ಕರೆದು ಕಾಂಪ್ರಮೈಸ್ ಮಾಡಿ ನಿಮ್ಗಳಿಗೂ ಫೋಟೋಗ್ರಫಿಗಳನ್ನ ನಿಮ್ಗಳಿಗೂ ದಸರಾದಲ್ಲಿ ಕೊಡ್ತಕ್ಕಂಥ ಕೆಲಸಗಳಾಗ್ತವೆ. ಅದು ದಸರಾದಲ್ಲಿ ನಿಮ್ಗಳಿಗೂ ಸಿಗಲಿ. ಯಾಕೆ ಅಂತ ಹೇಳಿದ್ರೆ ಮೈಸೂರನ್ನ ಬೇರೆಯವ್ರಿಗಿಂತ ನೀವು ತುಂಬ ಚೆನ್ನಾಗಿ ಮೈಸೂರನ್ನ ಬಲ್ಲವರಾಗಿದ್ದೀರಿ. ನಿಮ್ಮಿಂದ ಕೈ ಚಳಕ ಫೋಟೋಗ್ರಫಿ ಇನ್ನೂ ಚೆನ್ನಾಗಿ ಬರುತ್ತೆ. ಅಂಥ ಕೆಲಸ ನಿಮಗೂ ಸಿಗಲಿ. ನಾವು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ, ಬಳಸ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ಛಾಯಾಗ್ರಹಣವು ಜೀವನದ ಭಾವನೆಗಳ ಆಳವಾಗಿದೆ. ಫೋಟೋಗ್ರಫಿ ಇಸ್ ದಿ ಡೆಪ್ತ್ ಆಫ್ ಲೈಫ್ಸ್ ಫೀಲಿಂಗ್ಸ್. ಪ್ರತಿ ಕ್ಲಿಕ್ ಒಂದು ಕತೆ ಹೇಳುತ್ತೆ ಅನ್ನೋದನ್ನ ಬಹಳ ನೈಜವಾಗಿ ವಿವರಿಸಿದ ಶ್ರೀಯುತ ಸೋಮಶೇಖರ್ ಸರ್, ನಿಮಗೆ ಆಭಾರಿಯಾಗಿದ್ದೀವಿ. ಎಂದಿಗೂ ಈಗ ಈ ಕಾರ್ಯಕ್ರಮದ ಅಧ್ಯಕ್ಷರ ಭಾಷಣ ನಮ್ಮ MDPVA ಅಧ್ಯಕ್ಷರಾದ ಶ್ರೀಯುತ ವಿಜಯರವರಿಂದ. ವಿಜಯ್ ಬಿ. ಎಲ್ರಿಗೂ ನಮಸ್ತೆ. ಮಾತೃ ಸಮಾನವಾದ MDPVAಗೆ ನಾನು ನಮಸ್ತೆ. 2026ನೇ ಸಾಲಿನ ಡೈರಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಉದ್ಘಾಟಿಸಿದಂಥ ಹರೀಶಣ್ಣ ಅವರೇ. ಹರೀಶಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಸಂಘಕ್ಕೆ ನಮ್ಮ ಮುಕುಂದ್ ಸಿಂಗ್ ಅವ್ರ ಅಧ್ಯಕ್ಷತೆ ಇದ್ದಾಗ ಪ್ರಪ್ರಥಮ ಬಾರಿಗೆ ದೊಡ್ಡ ಮಟ್ಟಿಗೆ ದೇಣಿಗೆ ಕೊಟ್ಟಿದ್ದವರು. ಶಾಸಕರು ಕೂಡ ಆಗಿರಲಿಲ್ಲ, ಸ್ವಂತ ದುಡಿಮೆಯಿಂದ ದೊಡ್ಡ ಮಟ್ಟದಲ್ಲಿ ದೇಣಿಗೆ ಕೊಟ್ಟು ನಮಗೆಲ್ಲ ಪ್ರೋತ್ಸಾಹಿಸಿದಂಥ ಹರೀಶಣ್ಣ ಅವರು, ಅವ್ರಿಗೆ ನಾನು ಸ್ವಾಗತ ಕೊಡ್ತಾಯಿದ್ದೀನಿ. ಮತ್ತು ನಮ್ಮ ಗೌರವ ಅಧ್ಯಕ್ಷರಾದ ಸೋಮಣ್ಣ ಅವರು, ಅಣ್ಣ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ಅದೊಂದು ಸಲಿಗೆ ಅಂತ ಅಣ್ಣ. ಮನೆಗೆ ಹಿರಿಯಣ್ಣನ ಥರ ಒಂದು 15-20 ವರ್ಷದಿಂದ ನಾವು ಗೌರವ ಅಧ್ಯಕ್ಷರಾಗಿ ನಾವು ಕೇಳಿದ್ಕೆಲ್ಲ ಕೊಡುಗೈ ದಾನಿ ಥರ ಅವರು, ಚೌಟ್ರಿ ಇರ್ಬೋದು, ಬೇರೆ ಬೇರೆ ಏನೇ ಇದ್ದರೂ ನಾನು ಇದೀನಿ ನಿಮಗೆ ಅನ್ನೋ ಪ್ರೋತ್ಸಾಹ ಕೊಡ್ತಾ ನಮ್ಮನ್ನು ಬೆಳೆಸ್ಕೊ ಬಂದಿದ್ದಾರೆ. ನಿಮ್ಮ ಗೌರವ ಅಧ್ಯಕ್ಷತೆಯಲ್ಲೇ ಅಣ್ಣ ನಾವು 25ನೇ ವರ್ಷ ರಜತ ಮಹೋತ್ಸವ ಮಾಡಿದಿರೋದು ನಮ್ಮ ಒಂದು ಘನತೆ ಅಣ್ಣ. ನಿಮಗೂ ಕೂಡ ನಾನು ಆಭಾರಿ ಅಣ್ಣ. ಮತ್ತು ಪ್ರತಾಪ್ ಸಿಂಹ ಅವರು, ನಾನು ಅವ್ರ ಅವ್ರು ಇಲ್ಲದೆ ನಾನು ಅವ್ರ ಬಗ್ಗೆ ಎರಡು ಮಾತು ಹೇಳಲೇಬೇಕಾಗುತ್ತೆ. ಅವ್ರ ಆರ್ಟಿಕಲ್ ಓದ್ತಾ ಇರೋಗ್ಲಿಂದನೂ ನಾನು ಅವರ ಅಭಿಮಾನಿಯಾಗಿ, ಕೊನೆಗೆ 10 ವರ್ಷ ಅವ್ರ ಸಂಸದರಾಗಿದ್ದಾಗ ಅವ್ರ ಸ್ನೇಹಿತನಾಗಿ ಆ ಒಂದು ಪ್ರೇರಣೆಗೊಂಡು ನಾನು ಎಲ್ಲರೂ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನೋ ತೊಡಗಿಸ್ಕೊಂಡು, ಅದು ಯಾಕೆ ನನ್ನ ಕ್ಷೇತ್ರದಲ್ಲೇ ನಾನು ದುಡಿಮೆ ಮಾಡಿದಂಥ ನನ್ನ ಕ್ಷೇತ್ರದಲ್ಲೇ ಮಾಡಬೇಕು ಅಂತ ಗುರುತಿಸಿ ನಿರ್ದೇಶಕನೂ ಅದೇ. ಆ ನಿರ್ದೇಶಕ ಆಯ್ತಾ ಇದ್ದಂಗೆ ನನಗೊಂದು ದೊಡ್ಡ ಜವಾಬ್ದಾರಿ ನನ್ನ ನಿರ್ದೇಶಕ ಮಿತ್ರರೆಲ್ಲ ಕೊಟ್ಟರು. ಆ ನಿಟ್ಟಿನಲ್ಲಿ ನಾವು ಮುಂದೇನೂ ಅಷ್ಟೇ ಈ ಲಾಸ್ಟ್ ಪದಗ್ರಹಣದಲ್ಲೂ ಹೇಳಿದೆ, ನಾನೊಂದು ಅಧ್ಯಕ್ಷ ಅನ್ನೋದು ಒಂದು ಜವಾಬ್ದಾರಿ ಅಲ್ಲ, ಇದು ಪದವಿ ಅಲ್ಲ, ಅದು ನಾನು ಜವಾಬ್ದಾರಿ ತಿಳ್ಕೊಂಡು ನಿಟ್ಟಿನಲ್ಲಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಅದಕ್ಕೆಲ್ಲ ನನ್ನ ನಿರ್ದೇಶಕರುಗಳು ಸಹಕಾರ ಕೊಡ್ತಾ ಬಂದಿದ್ದಾರೆ, ಮುಂದೆನೂ ಕೊಡ್ತಾರೆ. ಬಟ್ ನಿಮಗೂ ಹೇಳ್ತಾ ಇದ್ದೀನಿ, ನಮ್ಮ ಸದಸ್ಯ ಮಿತ್ರರಿಗೆ ನಾವು ಆ್ಯನ್ವಲ್ ಫೀಸ್ ಅನ್ನೋದು ಏನು ಹೇಳ್ತಾ ಇದ್ದೀವಿ, 200 ರೂಪಾಯಿ ಆ್ಯನ್ವಲ್ ಫೀಸ್. ದಯವಿಟ್ಟು ನೀವು ಅದನ್ನು ಕಡ್ಡಾಯ ಅಂತ ಹೇಳಿದ್ರೆ ನಾವು ತಪ್ಪಾಗ್ಬೋದು. ನೀವು ಅದನ್ನು ಆ ಒಂದು ಇದರಿಂದನೇ ನಾವು ಸಂಘನ ನಾವು ಬೆಳೆಸೋಕ್ಕಾಗೋದು. ಅದು ಹಣ ಒಂದು ಇನ್ನೊಂದು ತಪ್ಪು ಅನ್ಕೋಬೋದಣ್ಣ. ರಾಜಕಾರಣಿಗಳಿಗೆ ನಾವು ಪ್ರತಿ ಬಾರಿನೂ ನಾವು ಒಂದು ಸ್ಪಾನ್ಸರ್ಶಿಪ್ ಕೇಳೋಕೆ ಹೋಗ್ತೀವಿ. ಯಾಕಂದರೆ ಅವ್ರ ದುಡಿಮೆಯಲ್ಲಿ ಅವರು ನಮ್ಮ ಈ ಸಂಘ ಸಂಸ್ಥೆಗಳು ಸ್ಪಾನ್ಸರ್ ಕೊಡಬೇಕಾಗುತ್ತೆ, ಮುಜುಗರನೂ ಆಗುತ್ತೆ ಅವ್ರಿಗೂ. ಯಾಕಂದ್ರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗಳಿರುತ್ತೆ, ಇದೆಲ್ಲ ಇರೋದ್ರಿಂದ ನಾವು ಅದೆಲ್ಲ ನಿಮಗೆ ಭಾರ ಹಾಕ್ತೀವಿ. ಮುಂದಿನ ದಿನಗಳು ಅದೆಲ್ಲ ನಾವು ಆ ಒಂದು ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಹಂಗಾಗಿ ಆ್ಯನ್ವಲ್ ಫೀಸೆಲ್ಲ ಕಟ್ಬಿಟ್ರೆ ನಾವು ಒಂದು ವರ್ಷವೆಲ್ಲ ನಾವು ಆ ಕಾರ್ಯಕ್ರಮಗಳನ್ನ ಆ ದುಡ್ಡಲ್ಲಿ ಮಾಡ್ಬೋದು. ಆವಾಗ ನಾವು ಗೌರವವಾಗಿ ರಾಜಕಾರಣಿಗಳು ನಾವು ವೇದಿಕೆ ಕರಿಬೋದು ಅನ್ನೋದು ನನ್ನ ಒಂದು ಮಂದಟ್ಟಾಗಿದೆ ಅಣ್ಣ. ಮತ್ತು ನಮ್ಮ ಸ್ಪೋರ್ಟ್ಸ್ ಚೇರ್ಮನ್ ಆದಂಥ ಇವರು ನಮ್ಮ ಧನಂಜಯ ಅಣ್ಣವರು ಭಾಳ ಅಚ್ಚುಕಟ್ಟಾಗಿ ನಮ್ಮ ಕ್ರಿಕೆಟ್ ಟೂರ್ನಮೆಂಟೆಲ್ಲ ನಿರ್ವಹಿಸಿದ್ರು. ಅವ್ರಿಗೂ ಕೂಡ ಈಗ ನಾನು ಅಧ್ಯಕ್ಷನಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಇದು ಅವಕಾಶ ಸಿಕ್ಕಿದೆ ನನಗೆ. ಮತ್ತು ಡೈರಿ ಬಿಡುಗಡೆ ಚೇರ್ಮನ್ ಉಮಾಶಂಕರ್ ಅವರು ಭಾಳ ಹಗಲು ರಾತ್ರಿ ದುಡ್ದು ಇದೆಲ್ಲ ಮಾಡಿದ್ದಾರೆ.
ಮತ್ತು ನಮ್ಮ ಅಣ್ಣ, ನಮ್ಮ ದೊಡ್ಡ ಅಣ್ಣ, ನಮಗೆ ಉಪಾಧ್ಯಕ್ಷರು ನಮ್ಮ ರಾಜಣ್ಣ ಅವರು, ಅವ್ರ ಅನಾರೋಗ್ಯದಿಂದ ಕೆಲವು ಸ್ವಲ್ಪ ಕಾಣೋಕ್ಕಾಗಲಿಲ್ಲ, ಆದರೂ ನಮ್ಮ ಮನೇಲಿ ಕೂತ್ಕೊಂಡು ಅಪ್ಡೇಟ್ಸ್ ಕೇಳ್ತಿದ್ರು. ಮತ್ತು ನಮ್ಮ ಖಜಾಂಚಿಯವರು ಉಮೇಶ್ ಅವರು ನಾವೇನೇ ಕಾರ್ಯಕ್ರಮ ಮಾಡಿದ್ರು ಉದಾರ ಕೈಯಿಂದ ಕೊಡ್ತಿರ್ಲಿಲ್ಲ. ಅವರು ಏನೇ ಅವರು 3-4 ಕಡೆ ಕೊಟೇಶನ್ ತಗೊಳ್ಳಿ ಈ ಥರ ಮಾಡಿ ನಮಗೆಲ್ಲ ಒಂದು ಕೈ ಹಿಡ್ದು ಅವರು ನಮ್ಮ ಸಂಘ ನಡೆಸ್ಕೊಳ್ಳೋಕೆ ಸಹಕಾರ ಕೊಡ್ತಿದ್ದಾರೆ. ಮತ್ತು ವರ್ಗೀಸ್ ಅವ್ರು ಇರ್ಬೋದು, ಮತ್ತು ನಮ್ಮ PR ಸಿದ್ಲಿಂಗ್ ಪ್ರಸಾದ್ ಅವ್ರದ್ದಂತೂ ಹೇಳಂಗೆ ಇಲ್ಲ. ಆ PR ಸ್ಥಾನನ ಗಾಂಭೀರ್ಯ ಹಿಡ್ದು ಅವರು ತುಂಬ ಆ್ಯಕ್ಟಿವ್ ಆಗಿ ನಮಗೆಲ್ಲ ನೀವೇ ನೋಡ್ತಾ ಇದ್ದೀರ ಗ್ರೂಪ್ಗಳಲ್ಲೆಲ್ಲ 1,500 ಜನ ನಿಭಾಯಿಸ್ತಾ ಇದ್ದಾರೆ ಆ ಗ್ರೂಪ್ನ. ಪ್ರತಿಯೊಂದು ಅಪ್ಡೇಟ್ಸ್ ಕೊಡಿಸ್ಕೊಂಡು ನಿಮಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಛಾಯಾ ಸ್ನೇಹ ಸೌಹಾರ್ದ ಸಂಘದಿಂದ ನಮ್ಮ ಇವರು ಬಂದಿದ್ದಾರೆ ರಾಜೇಂದ್ರಣ್ಣ ಅವರು, ಮತ್ತು ನಮ್ಮ MPC ಕ್ಲಬ್ ಅಧ್ಯಕ್ಷರಾದ ಮನು ಅವರು ಇದ್ದಾರೆ. ಆಮೇಲೆ ನಮ್ಮ ನಿರ್ದೇಶಕರಾದ ನಮ್ಮ ನಾಣಿ ಅವರು, ಬೆಳಕು ಮಂಜು ಅವರು, ಮತ್ತು ಮೋಹನ್ ಅವರು, ಅಪೂರ್ವ ಲೋಕಿಯವರು, ಇವರೆಲ್ಲ ಒಳ್ಳೆಯ ಸಹಕಾರದಿಂದ ನಮ್ಮ ಸಂಘ ಮುಂದೆ ಒಳ್ಳೆಯ ನಿಟ್ಟಿನಲ್ಲಿ ನಡ್ಸ್ಕೊಂಡು ಹೋಗೋಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಂಗಾಗಿ ದಯವಿಟ್ಟು ಏನೇ ತಪ್ಪು ನಾ ಮಾತಾಡಿದ್ರು ಕ್ಷಮೆ ಇರಲಿ ಅಂತ ಹೇಳ್ತಾ 25ನೇ ವರ್ಷ ರಜತ ಮಹೋತ್ಸವನ ತಮ್ಮ ಸಹಕಾರದಿಂದ ಒಂದು ಸ್ಪೆಷಲ್ ಜನರಲ್ ಬಾಡಿ ಕರೆದು ತಮ್ಗಳ ಮುಂದೆ ನಾನು ಏನೇನು ತಾವು ಸೂಚಿಸಿ ನೀವು ಏನೇನು ಕಾರ್ಯಕ್ರಮಗಳು ಮಾಡ್ಬೋದು ಅಂತ ನಾನು ಒಳ್ಳೆ ಒಂದು ಮೈಲಿಗಲ್ಲಿ ಹಾಕೋಣ 25ನೇ ವರ್ಷದ ರಜತ ಮಹೋತ್ಸವನ ಅಂತ ಹೇಳ್ತಾ ನನಗೆ ವೇದಿಕೆಯಲ್ಲಿ ಅಧ್ಯಕ್ಷ ಭಾಷಣ ಮಾಡಿಕೊಡೋಕ್ಕೆ ನನ್ನ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸದಸ್ಯ ಮಿತ್ರರಿಗೆ ನಾನು ವಂದನೆಗಳು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಬಹುಮಾನ ವಿತರಣೆ ಶ್ರೀಯುತ ಹರೀಶ್ ಗೌಡ್ರಿಂದ ಒಂದು 10 ನಿಮಿಷ ಟೈಮ್ ಅಷ್ಟೇ ಸರ್ ನಿಮ್ಮಿಂದ. ಮಹಿಳಾ ಕಬಡ್ಡಿ ಸ್ಪರ್ಧಿಗಳು ರನ್ನರ್ಸ್ ಕಿತ್ತೂರು ರಾಣಿ ಚೆನ್ನಮ್ಮ ಟೀಮ್ ನಿಧಿ, ವಿಜಯ, ಶ್ರುತಿ, ಜಯಲಕ್ಷ್ಮಿ, ರೂಪಾ, ಕವಿತಾ, ವೇದಾವತಿ, ಮಮತಾ, ಸುಷ್ಮಿತಾ, ಭಾರತಿ ಇವರುಗಳೆಲ್ಲ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ. ಪ್ರಾಯೋಜಕತ್ವ ಈ ವರ್ಷ MDPVA ಮತ್ತಷ್ಟು ಬಲಗೊಂಡಿದೆ ಮಹಿಳಾ ಮಣಿಗಳಿಂದ. ಮಹಿಳಾ ಮಣಿಗಳು ಕಬಡ್ಡಿ ಆಡೋದಂದ್ರೆ ಏನ್ರಿ ಹುಡುಗಾಟನ? ಈ ವರ್ಷ ಸೇರ್ಪಡೆಗೊಂಡ ಇದೊಂದು ಉತ್ತಮ ಕ್ರೀಡೆ. ಎಲ್ಲ ಕುಟುಂಬಗಳು ಸೇರಿ ನಡೆಸುವಂಥ ಇತರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮೂಡಿಬರಲಿ ಅಂತ ನನ್ನ ಆಶಯ. ಶ್ರುತಿ M, ಪ್ರತಿಭಾ TR, ಜ್ಯೋತಿ, ರಿಷಿಕಾ, ಶ್ಯಾಮಲಾ, ವೇದಾವತಿ, ಪವಿತ್ರ, ಪ್ರಿಯಾ, ರಾಣಿ ಇವರುಗಳು ಬಹಳ ತುರ್ತಾಗಿ ಬನ್ನಿ ಪ್ಲೀಸ್. ಈ ವಿನ್ನರ್ಸ್ ಅಧ್ಯಕ್ಷರು MDPVA ಅವರ ಅಣ್ಣನಾದ ಸಿದ್ದರಾಜು ಅವರ ಸ್ಮರಣಾರ್ಥವಾಗಿ ಕೊಡ್ತಿದ್ದಾರೆ. ಈ ಮುಂಚೆ ಮಹಿಳಾ ಸ್ಪರ್ಧೆಗಳಿಗೆ ರನ್ನರ್ಸ್ ಆಗಿ ಟ್ರೋಫಿ ಪ್ರಾಯೋಜಕತ್ವವನ್ನು ರಮೇಶ್ ರವರಿಂದ ಮಾಡಲಾಗಿತ್ತು. ದಿವ್ಯಾ ಡಿಜಿಟಲ್ ಸ್ಟುಡಿಯೋ ಮೈಸೂರು ರಮೇಶ್ ರವರಿಂದ ಟ್ರೋಫಿ ಪ್ರಾಯೋಜಕತ್ವ ನಡೆದಿತ್ತು. ಈಗ ಸ್ಪರ್ಧಿಗಳ ವಿನ್ನರ್ಸ್ ಝಾನ್ಸಿ ರಾಣಿ ಟೀಮ್ನ ಪ್ರಾಯೋಜಕತ್ವವನ್ನು ಬಹುಮಾನಗಳ ಪ್ರಾಯೋಜಕತ್ವವನ್ನು ವಿಜಯರವರು ಅವರ ಅಣ್ಣನ ಸಮನರಾದ ಅಣ್ಣನವರ ಟ್ರೋಫಿ ವಿತರಣೆ ಟೀಮ್ ಮೈಸೂರು. ಈಗ ಪುರುಷ ಸ್ಪರ್ಧಿಗಳಿಗೆ ರನ್ನರ್ಸ್ ರಾಯಲ್ ಚಾಲೆಂಜರ್ಸ್ ಟೀಮ್ ಕ್ಯಾಪ್ಟನ್ ದೀಪಕ್ CS ತಮ್ಮ ತಂಡ ಜೊತೆಯಲ್ಲಿ ಬೇಗನೆ ಬನ್ನಿ. ರನ್ನರ್ಸ್ ಆದ ರಾಯಲ್ ಚಾಲೆಂಜರ್ಸ್ ಟೀಮ್ನವರು ಬರೀ LED ಮೋಹನ್ ಕುಮಾರ್ ಅವ್ರಿಗೆ ಒಂದು ಗಾರ್ಲ್ಯಾಂಡ್ ಮಾಡಬೇಕು ಅಂತ ಕೋರಿಕೊಳ್ತಾ ಇದ್ದಾರೆ. ಓಕೆ ಐ ಆಮ್ ಸಾರಿ ಶ್ರೀಯುತ
ಮಾಲಾರ್ಪಣೆ ನಮ್ಮ MDP ಸಂಘದ ವತಿಯಿಂದ ಎಲ್ಲರೂ ಸೇರ್ಲಿಕ್ಕಾಗುತ್ತಾ? ಇಲ್ಲಿ ಬನ್ನಿ. ನಿರ್ದೇಶಕರುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಛಾಯಾಚಿತ್ರಕ್ಕೆ ಸಾಕ್ಷಿಯಾಗಬಹುದು. ನಿರ್ದೇಶಕರುಗಳು ಕೂಡ ಈ ಸಂದರ್ಭದಲ್ಲಿ ಬಂದು ಒಟ್ಟುಗೂಡಿದ್ರೆ ಇದೊಂದು ಸುಂದರ ಛಾಯಾಚಿತ್ರ ಆಗೋ ವಿಚಾರ ಕಾದುಕೊಂಡಿದೆ. ದಯವಿಟ್ಟು ಉಪಹಾರ ಮುಗಿಸ್ಕೊಂಡು ಡೈರಿನೂ ಸಹ ಪಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀವಿ. ಡೈರಿಗಳನ್ನು ಬಿಡುಗಡೆ ಮಾಡ್ತಾಯಿದ್ದು ದಿನಾಂಕಗಳೇ ಬೇರೆ ಇರ್ತಾಯಿತ್ತು. ಸೊ ನಮ್ಮ ಇವತ್ತಿನ ಚೇರ್ಮನ್ ಅವರು ಉಮಾಶಂಕರ್ ಅವರು ನಿಜವಾಗಿಯೂ ಕೇವಲ 1 ತಿಂಗಳಲ್ಲಿ ಜಾಹೀರಾತುಗಳನ್ನು ಹುಡುಕಿ ಸೊ ಈ ಒಂದು ಅದ್ಭುತವಾಗಿ ಒಂದು ಅಂದುಕೊಂಡಿದ್ದ ಸಮಯಕ್ಕೆ ಅವರು ಈ ಒಂದು ಬಿಡುಗಡೆ ಕ್ರಮನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ದಯಮಾಡಿ ಅವರಿಗೆ 1-2 ಚಪ್ಪಾಳೆ ಮುಖಾಂತರ ಅವರಿಗೆ ನೀವು ಒಂದು ಸನ್ಮಾನ. ಅದಕ್ಕೆ ಚಪ್ಪಾಳೆನೇ ಮುಖ್ಯ. ಮುಂದಿನ ಕೆಲಸಗಳು ಅವರು ತುಂಬ ಮಾಡ್ತಾರೆ. ಸೊ ನಮ್ಮ MDPಯ ನಾವೆಲ್ಲ ಪದಾಧಿಕಾರಿಗಳು ಅವರಿಗೆ ನಾವು ಚಿರಋಣಿಯಾಗಿರ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೇವೆ. ಧನ್ಯವಾದಗಳು. ಈ ಗೌರವ ಸಮರ್ಪಣೆ. ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆ ಮೇಲೆ ಧನಂಜಯರವರು ಬರಬೇಕಂತ ಕೇಳ್ಕೊಳ್ತೇನೆ. ಒಂದು ಕಿರುಕಾಣಿಕೆಯನ್ನು ಅವರು ಅರ್ಪಿಸ್ಕೋಬೇಕು. ನಮ್ಮ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ತಮ್ಮ ಜವಾಬ್ದಾರಿ ಬೆನ್ಮೇಲೆ ಹೊತ್ಕೊಂಡು ಅತಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಅವರಿಗೆ ಒಂದು ಸಣ್ಣ ಸನ್ಮಾನ. ಜೀವನದ ಅತ್ಯಮೂಲ್ಯ ನಿಮಿಷಗಳಲ್ಲಿ ಈ ಸನ್ಮಾನದ ನಿಮಿಷವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರ್ಯಕ್ರಮಗಳನ್ನು ನಿಜವಾಗ್ಲೂ ಅಪ್ಡೇಟ್ ಮಾಡೋದು ಅಥವಾ ತಿಳಿಸೋದು PR ಅವರು ನಮ್ಮ ಸಂತೋಷ್ ರವರು ಅವರ ಮನೆ ಕೆಲಸ ಥರ ಮಾಡ್ತಾರೆ. ಸೊ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆ ಅಂತಂದರೆ ಜವಾಬ್ದಾರಿ ಹೊತ್ತು ಮಾಡೋದು ಕಷ್ಟ. ಯಾಕೆ ನಮ್ಮ ಮನೆ ಕೆಲಸ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಅವರು ನಾನು ಬಂದಾಗಿಂದ ಅಬ್ಸರ್ವ್ ಮಾಡ್ತಾನೆ 5 ತಿಂಗಳಿಂದನೂ ಅಷ್ಟೇ PR ಆಗಿದ್ದಾಗಿಂದ ಪ್ರತಿಯೊಂದು ಕೆಲಸವನ್ನು ಅಪ್ಡೇಟ್ ಮಾಡೋದಾಗಲಿ, ತಿಳಿಸೋದಾಗಲಿ, ಸಮಯಕ್ಕೆ ಸರಿಯಾಗಿ ರೆಡಿ ಮಾಡೋದಾಗಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಸೊ ಅವ್ರಿಗೊಂದು ಸಣ್ಣ ದಯಮಾಡಿ ಬರಬೇಕು. ಯಾಕೆಂತಂದರೆ ಮುಂದಿನ ದೊಡ್ಡ ಕೆಲಸ ಮಾಡಬೇಕಂದ್ರೆ ಈ ಸಣ್ಣ ಸನ್ಮಾನ ಮುಖ್ಯ. ಈ ಸಣ್ಣ ಸನ್ಮಾನದಿಂದ ಮುಂದೆ ನೀವು ದೊಡ್ಡ ಕೆಲಸ ಮಾಡಬೇಕು. ಇದು ಜವಾಬ್ದಾರಿ. ಇದು ದಯವಿಟ್ಟು ಚಪ್ಪಾಳೆ ಇರಲಿ 1-2. ಹೌದು ಕಣ್ರಿ, ನನಗೂ ಕೂಡ ಹಿಡಿಸಿದ ಉತ್ತಮ ಕಾರ್ಯಕ್ರಮ ಇದು. ಸಂತೋಷ್ ರವರು ಬಹಳ ಲೆಕ್ಕಾಚಾರದಲ್ಲಿ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡುವಲ್ಲಿ ಅವರ ಸಿಂಹ ಪಾಲು ಕೂಡ ಇದೆ ಅನ್ನೋದಕ್ಕೆ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಹೀ ಈಸ್ ಮೈ ಕ್ಲೋಸ್ ಫ್ರೆಂಡ್ ಆಲ್ಸೋ. ಮುಂದಿನ ದಿನಗಳಲ್ಲಿ ಅವರ ಎಲ್ಲ ಕೆಲಸಗಳು ಇದೇ ಥರ ಇರಲಿ ಅಂತ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಖಂಡಿತ ಹಾಗೂ ನನಗೇನು ಮಾಡಿದ್ರೆ ಅಷ್ಟೇ ಸಹಕಾರ ಅಂತ ಉಪ ಚೇರ್ಮನ್ರಾದ ನಾರಾಯಣರವ್ರಿಗೆ ದಯಮಾಡಿ ಅವರು ಬರಬೇಕಾಗಿ ಕೇಳ್ಕೊತೀವಿ. ಬನ್ನಿ. ನಮಗೆ ಅಷ್ಟೇ ಆತ್ಮೀಯತೆಯಿಂದ ಒಂದು ಸಹಕಾರ ನೀಡಿರೋಂಥ ಉಪ ಚೇರ್ಮನ್ ನಾರಾಯಣರವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಸಮಾರಂಭದ ಪ್ರಾರ್ಥನೆ ಹಾಗೂ ಮಾಡಿದ ವಿಜಯ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಸ್ನೇಹಿತರೆ, ಕಾರ್ಯಕ್ರಮ ಏನು ಸ್ವಲ್ಪ ಹರಿಬರಿ ಅನ್ನಿಸ್ತಾ ಇದೆ ನಿಮ್ಗೆ ನೋಡೋರಿಗೆ. ಏನಪ್ಪ ಈ ಥರ ಜನ ಎಲ್ಲ ಸ್ಪ್ರೆಡ್ ಆ ಕಡೆ ಈ ಕಡೆ ಹೊಟ್ಟೋದ್ರಲ್ಲ ಫ್ರೆಂಡ್ಸ್ ಎಲ್ಲ ಅನ್ನೋದು ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಏನೂ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಈ ಒಂದು ಡೈರಿ ಇತ್ತಲ್ಲ, ಅದು ಅಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆಂದರೆ ಅದನ್ನು ಫಸ್ಟು ನಾವು ಈಸ್ಕೋಬೇಕು, ಫಸ್ಟ್ ನಾವು ಅದನ್ನು ತೊಗೋಬೇಕು ಅನ್ನೋ ಒಂದು ಕಾತರದಲ್ಲಿ ಮೋಸ್ಟ್ಲಿ ಬಹುಶಃ ಸ್ನೇಹಿತರೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಅನ್ಕೋತೀನಿ. ಕಾರ್ಯಕ್ರಮ ನೀಟಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬ ಸ್ನೇಹಿತರಿಗೂ, ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮುಗಿತಲ್ಲ. ಅದಾದಮೇಲೆ ಒಬ್ಬೊಬ್ಬರಾಗಿ ನಾನು 1-2-3 ಕೆಲವ್ರನ್ನ ಕರೆಯೋದಿದೆ. ಪ್ರಾಯೋಜಕತ್ವ ನೀಡಿದಂಥವರು ಆಗಮಿಸಿದ್ದಾರೆ. ಬೆಂಗಳೂರಿಂದ ಪಾಪ ಅವರು ಫ್ಯೂಜಿ ಕಂಪ್ನಿಯ ನಯಾಜ್ ಸರ್ ಬಂದಿದ್ದಾರೆ. ದಯಮಾಡಿ ಬನ್ನಿ ಸರ್ ಇಲ್ಲಿಗೆ. ದಯವಿಟ್ಟು ನಾವು ಫಸ್ಟು
ಸರ್ ಈ ಥರ ಮಾಡ್ತಾ ಇದ್ದೀನಿ ಹಿಂಗೆ ಅಂದ ತಕ್ಷಣ ಏನು ಮಾಡ್ಬೇಕು ಹೇಳಿ ಸರ್, ರೆಡಿ ನಾನು ಮಾಡ್ಕೊಡ್ತೀನಿ ಸರ್ ಅಂಥೇಳಿ ಪಾಪ ಅವರು ಆವತ್ತಿನ ದಿನ ಓಕೆ ಅಂದವರು ಇವತ್ತರೆಗೂ ಹಿಂದೆ ಇದು ಮಾಡಿಲ್ಲ. ನಮ್ಮ ಎಲ್ಲ ಕೆಲಸಕ್ಕೂ ಅವರು ಜೊತೆಯಾಗಿ ನಿಲ್ತಾ ಇದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ಒಂದು ಸಂಸ್ಕೃತಿ ಸರ್, ಮೈಸೂರಿನ ಒಂದು ಸಣ್ಣ ಕೊಡುಗೆ ಅಷ್ಟೇ. ಹಾಂ, ಬೋಲಾಸ್ ಕಂಪ್ನಿಯಿಂದ ನಮ್ಮ ಸ್ನೇಹಿತರೊಬ್ಬರು ಬಂದಿದ್ದರು. ಇಲ್ಲೇ ಇದ್ದೀರಾ ಬೋಲಾಸ್ ಕಂಪ್ನಿ ಶರತ್ ಸರ್ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮಗೆ ಈಗ ಕ್ರೀಡಾಕೂಟ ಆಯೋಜನೆ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಮೊದಲನೇದಾಗಿ ತುಂಬ ಹೆಲ್ಪ್ ಮಾಡಿದವರು TK ಲೇಔಟ್ ಉಮೇಶ್ ಅವರು, ಚಾಮುಂಡೇಶ್ವರಿ ಸ್ಟುಡಿಯೋ ಉಮೇಶ್ ಅವರು. ಅಲ್ಲಿ ನೋಡಿ, ಅಲ್ಲಿ ಈಗಲೂ ಕೂತ್ಕೊಂಡು ಪಾಪ ಬರಿತಾ ಇದ್ದಾರೆ ಅಲ್ಲಿ ಹಿಂದೆ. ಇವರೆಲ್ಲ ಕಾಣದ ಕೈಗಳು ನಮ್ಗಳಿಗೆ. ಸಂಘದ ಕೆಲಸ ಅಂತಂದರೆ ನಾವೊಬ್ಬರೇ ಅಂತಲ್ಲ, ನಮ್ಗಳಿಗಾಗಿ ಹಿಂದೆ ದುಡಿತಾ ಇರತಕ್ಕಂಥ ಕೈಗಳು ತುಂಬ ಇದೆ. ಈ ಥರದ್ದು ಅಂದರೆ ಈ ರೀತಿಯ ಸಂಬಂಧ ನಮ್ಮಲ್ಲಿ ಬೆಳಿಬೇಕು. 25 ವರ್ಷ ಬರಬೇಕು ಅಂದರೆ ಇದು ಅಷ್ಟು ಈಸಿ ಅಲ್ಲ. ಸಂಸ್ಥಾಪಕರಿದ್ದಾರೆ, ಬಹಳಷ್ಟು ಹಿರಿಯರಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನದಿಂದ ನಾವು ಇವತ್ತು ಬಂದಿದ್ದೀವಿ. ಅವರುಗಳು ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸ್ತಾ ಇರೋದ್ರಿಂದನೇ ನಾವು ಇವತ್ತು ಮುಂದೆ ಎಲ್ಲ ಹೆಲ್ಪು ಪಾಪ ಉಮೇಶ್ ಅವ್ರು ಮಾಡಿದ್ದಾರೆ. ಉಮೇಶ್ ಸರ್, ಚಾಮುಂಡೇಶ್ವರಿ ಸ್ಟುಡಿಯೋ ಉಮೇಶ್ ಸರ್, 1 ಸೆಕೆಂಡ್ ಅಲ್ಲಿ ನೋಡಿ ಈಗಲೂ ಕೈ ತೋರಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ. ಸರ್, ನಿಮ್ಮ ಸಹಕಾರ ಹೀಗೆ ಇರಲಿ. ತುಂಬ ಹೃದಯದ ಧನ್ಯವಾದಗಳು ಸರ್ ತಮಗೂ ಸಹ. ತಾವು ಎಲ್ಲ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊತಾ ಇದ್ದೀರಾ, ಭಾಳ ಖುಷಿ ಸರ್. ನಾವೆಲ್ಲ ಒಂದಾಗಿ ಇದೇ ಥರ ಸ್ನೇಹದಿಂದ ಇರೋಣ. ನಾವೆಲ್ಲ ಛಾಯಾ ಬಂದವರು ಒಟ್ಟಿಗೆ ಹೋಗೋಣ. ಅದೇ ಥರ ಮೈಸೂರಿನಲ್ಲಿ ಏನಪ್ಪ ಇದು ನಿಮಗೆಲ್ಲ ಒಂದು ಕೋಲಾಹಲ ಅನ್ನಿಸ್ತಾ ಇದೆ, ಏನಿದು ಎಲ್ಲನೋ ನಡೀತಾ ಇದೆ, ನಾಳೆ ಒಂದು ನಡೀತಾ ಇದೆ, ಇನ್ನೊಂದು ನಡೀತಾ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಹಬ್ಬ ಇದು ಮೈಸೂರಲ್ಲಿ. 2-3 ರೆಕ್ಕೆ ಪುಕ್ಕಗಳು ಬಂದಿದೆ ಅನ್ನಿಸ್ತಾ ಇದೆ MDPVಗೆ. ತುಂಬ ಚೆನ್ನಾಗಿ ಆಗ್ತಾಯಿದೆ. ಯಾಕೆ ಗೊತ್ತಾ, ಒಂದು ಯುವ ವಿಂಗ್ ಒಂದು ಹೊಸದಾಗಿ ಶುರುವಾಗಿದೆ ಕ್ರಿಕೆಟ್ಗೆ ಅಥವಾ ಇದಕ್ಕೆ ಅಂತೇಳಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರು ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ರು. ಇದೆಲ್ಲ ನಾವೆಲ್ಲ ಒಂದೇ. ಕೆಲವರು ಮನಸ್ಸಲ್ಲಿ ಇರ್ಬೋದು ಇದೇನು ಅದು ಬೇರೆ ಇದು ಬೇರೆ. ನಮ್ಮ ಮನಸ್ಸಲ್ಲಿ ಖಂಡಿತ ಇಲ್ಲ, ನಾವೆಲ್ಲ ಒಂದೇ. ನಮ್ಮ ಏನು ನಾವಿದ್ದೀವಿ, ನಾವೆಲ್ಲ ಸ್ನೇಹಿತರೆ. ಹಿಂದೆ ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಯಾರೋ ಒಬ್ಬರು ಅಲ್ಲೆಲ್ಲೋ ಹೊರಗಡೆ ಮಾತಾಡಿದ್ದು ದಯಮಾಡಿ ಆ ಥರದ್ದು ಏನಾದ್ರು ಮನಸ್ಸಲ್ಲಿದ್ದರೆ ತೆಗೆದುಹಾಕಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ. ನಾಳೆ ಈ ಒಂದು ನಮ್ಮ ಸಂಸ್ಥೆ ಏನಿದೆ MDPV ಅಂತಕ್ಕಂಥದ್ದು ಒಂದು ಮಾತೃ ಸಂಸ್ಥೆ. ಇದು ಒಂದು ಬೇರು, ಮೊದಲನೇ ಬೇರು. ಇದು ಇಲ್ಲಿಂದ ಶುರುವಾಗಿರೋ ಒಂದು ಬೀಜ. ಅವತ್ತು ಏನು ಈ ಸಂಸ್ಥಾಪಕರು ಬಿತ್ತಿ ಇವತ್ತು ಇದೊಂದು ಹೆಮ್ಮರವಾಗಿ ಬೆಳೆಸಿದ್ದಾರೆ. ಆ ಹೆಮ್ಮರದ ಕೊಂಬೆಗಳು ಅಥವಾ ಆಗಲಿ ಆ ಒಂದು ಬ್ರಾಂಚಸ್ ದೊಡ್ಡದಾಗಿ ಬೆಳೀತಾ ಇದೆ ಅಷ್ಟೇ. ಇದು ಆ್ಯಕ್ಚುಲಿ ಒಂದು ಖುಷಿ ವಿಷಯ. ಯಾಕೆ ಗೊತ್ತಾ, ಈ ಥರದ ಕಾರ್ಯಕ್ರಮಗಳು ಇಡೀ ಕರ್ನಾಟಕದಲ್ಲಿ ಎಲ್ಲೂ ನಡೀತಾ ಇಲ್ಲ. ಮೈಸೂರಲ್ಲಿ ಇಷ್ಟೊಂದು ನಡೀತಾ ಇದೆಯಾ ಅನ್ನೋ ಥರ ನಾವು ಇವತ್ತು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಆ ಕಡೆ ಒಂದು ಕ್ರಿಕೆಟ್ ನಡೀತಾ ಇದೆ, ಈ ಕಡೆ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಸಪ್ರೇಟು ನಮ್ಮವರು ರಾಜೇಂದ್ರಣ್ಣ ಅವರು ಶುರು ಮಾಡಿದರು. ಒಂದು ತುಂಬ ಚೆನ್ನಾಗಿ ಅದೂ ಅಷ್ಟೇ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ಮುಂದಿನ ದಿನದಲ್ಲಿ ಅವ್ರದ್ದು ಕಾರ್ಯಕ್ರಮ ಇದೆ. ಅದಕ್ಕೆ ಆದಂಥ ಒಂದು ವೇಲ್ ಅದು ಹೋಗ್ತಾ ಇದೆ. ನಮ್ಮ ಕಾರ್ಯಕ್ರಮ ಏನಿತ್ತು, ನಮ್ಮ ಬೇಸ್ ಸಂಸ್ಥಾಪಕ ಸಂಘ ಏನಿತ್ತು, ಈ ಸಂಘದಲ್ಲಿ ಏನು ಕಾರ್ಯಕ್ರಮ ನಡೀಬೇಕು ಇದನ್ನು ನಾವು ಮಾಡ್ತಾಯಿದ್ದೀವಿ. ನಾವೆಲ್ಲ ಮುಂದಿನ ದಿನದಲ್ಲೂ ಒಗ್ಗಟ್ಟಾಗಿರ್ತೀವಿ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ನಾವೆಲ್ಲರೂ ಒಂದೇ. ಎಲ್ಲರೂ ಒಟ್ಟಾಗಿ ನಮ್ಮ ಜೊತೆ ಸೇರಿದ್ರೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.